ಆಯಿತಾ ಕೂತ್ಕೊಳ್ಳಿ ಆಯ್ತು ಕೂದು ಅಲ್ಲಾಡಿಸ್ಬೇಡಿ ಹಂಗೆ ಸ್ವಲ್ಪ ನೀರಿಗೆ ಅಂತ ಬೇರೆ ಮಾಡ್ಕೊಡಿ ಈಗ ಇದು ನಾಮಪದ ಅಂದರೆ ಏನು? ನಾಮಪದ ಅಂದರೆ ಇಲ್ಲಿ ನಾಮಪದ ಅಂದ್ರೆ ಏನು? ವರ್ಷ ತಿಂಗಳಾಗಿರ್ಬೋದು ಅಂದರೆ ಅವಕ್ಕೆ ನಾಮಪದ ಅಂತ ಹೇಳ್ತೀವಿ. ಈಗ ನಮ್ಮ ವ್ಯಕ್ತಿ ಹೆಸರಿರ್ಬೋದು, ವಸ್ತುಗಳ ಹೆಸರಿರ್ಬೋದು, ಪ್ಲೇಸಸ್ ಬಗ್ಗೆ ನಾಮಪದ ಅಂತ ಹೇಳ್ತೀವಲ್ವಾ. ಈಗ ರಾಮ ಅನ್ನೋದು ನಾಮಪದ ಅಲ್ವಾ? ರಾವಣ ಅದು ನಾಮಪದ ಅಲ್ವಾ? ತುಮಕೂರು ಅನ್ನೋದು ನಾಮಪದ ಅಲ್ವಾ? ಈಗ ರಾವಣನನ್ನು ಕೊಂದನು ಅಂತ ಹೇಳ್ತೀವಿ, ಆಯ್ತಲ್ವಾ? ಇದರಲ್ಲಿ ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯೆ ಯಾವುದು ಗುರ್ತು ಮಾಡಿದಾಗ ಯಾವ್ದು ಗುರ್ತು ಮಾಡ್ತೀರಾ? ರಾಮ. ಕ್ರಿಯಾಪದ ಬಂದು ಕೊಂದನು ಅಲ್ವಾ? ಇದು ರಾವಣನನ್ನು ಕರ್ಮ ಅಲ್ವಾ? ಇಲ್ಲಿ ರಾಮ ನಾಮಪದ ಅಂದ್ರೆ ರಾವಣನ ನಾಮಪದ ಅಂತಂದು, ಇಲ್ಲಿ ವಾಕ್ಯದ ಬಳಸಿದಾಗ ಇದನ್ನು ಕರ್ತೃಪದ ಅಂತಂದು, ಇದನ್ನು ಕರ್ಮಪದ ಅಂತಂದು. ಯಾಕೆ ಹೇಳ್ದೆ ನಾವು ಇದನ್ನ ರಾಮ ನಾಮಪದನ ಇಲ್ಲ ಕರ್ತೃ ಅಂತಂದು, ರಾವಣ ನಾಮಪದ ಇಲ್ಲ ಕರ್ಮ ಅಂತಂದು. ಎಲ್ಲಿ ಆಯ್ತಪ್ಪ, ಈಗ ಉದಾಹರಣೆ ಆಯ್ತು. ಇಲ್ಲಿ ರಾಮನನ್ನು ಕೊಂದನು ಅಂತ ಹೇಳ್ತೀವಿ. ಈಗ ಇಲ್ಲೂ ಸೆಂಟೆನ್ಸ್ ಬಳಸಿದ್ದೀವಿ. ಇಲ್ಲಿ ರಾವಣನ ಕರ್ತೃ ಅಂತ ಹೇಳ್ತೀವಿ, ರಾಮನನ್ನು ಕರ್ಮ ಅಂತ ಹೇಳ್ತೀವಿ, ಇದನ್ನು ಕ್ರಿಯೆ ಅಂತ ಹೇಳ್ತೀವಿ. ಮತ್ತು ಇಲ್ಲಾಕೆ ಇವನು ಕರ್ಮ ಅಂತ ಇಲ್ಲ ಕರ್ತೃ ಅಂತಂದ. ಮತ್ತು ನಾವು ಸೆಂಟೆನ್ಸ್ ಬಳಸಿ ಮಾತ್ರ ಕಾರಣಕ್ಕೋಸ್ಕರ ಹಂಗೆ ಅಂತ ಹೇಳಿದ್ರೆ ಇಲ್ಲ ಕರ್ಮ ಅಂತಂದು ಇಲ್ಲ ಕರ್ತೃ ಅಂತಂದು. ಅದೇ ಸಮಯ ತಕ್ಕನಾಗಿಲ್ಲ ಈ ಕಡೆಪ್ಪ. ಈಗ ರಾವಣನ ಕೊಂದು ಬಂದಾಗ ರಾವಣ ಕೊಲ್ಲುತ್ತಾನೆ ಅಂತ ಹೇಳ್ತೀವಿ, ರಾವಣನ ಕೊಲ್ಲುತ್ತಿದ್ದಾನೆ, ಅವಾಗೆಲ್ಲ ಕರ್ತೃನೇ ಅದು. ಅದು ಎಲ್ಲೇ ಬರಲಿ. ಈಗ ಉದಾಹರಣೆ, ಈಗ ರಾವಣನ ಬದಲಾಗಿ ನೋಡಪ್ಪ, ಈಗ ರಾಮನನ್ನು ರಾವಣ ಕೊಂದನು ಅಂತ ಹೇಳ್ತೀನಿ. ಇದಕ್ಕೆ ಸೆಂಟೆನ್ಸ್ ಕರೆಕ್ಟ್ ತಾನೆ? ಈ ಸ್ಥಳ ಬದಲಾವಣೆ ಆಯಿತು. ಆವಾಗಲೂ ಇದು ಕರ್ಮನೇ, ಇದು ಈಗಲೂ ಇದು ಕರ್ತೃನೇ, ಇದು ಕ್ರಿಯೆನೇ. ಸ್ಥಳ ಬದಲಾವಣೆ ಆಯ್ತಲ್ಲ ಅದು. ಹೇಳ್ರಿ ಮೇಷ್ಟ್ರೆ. ಕ್ವಶನ್ ಅದಕ್ಕೂ ಇಲ್ಲ, ಅದಕ್ಕೂ ನೀವು ಹೇಳಿದ ಸಂಬಂಧ ಇಲ್ಲ. ಏನ ಏನು ಅಪೇಕ್ಷಣೆ ಮಾಡುತ್ತೆ? ಈಗ ಮೈಸೂರು ಭಾಗ ತಿನ್ಬೇಕು ಅಪೇಕ್ಷೆ ಪಟ್ಟರೆ ಅದು ಕರ್ಮಪದ ಆಗ್ಬಿಡುತ್ತೆ. ಅಂದರೆ ಹೇಗಪ್ಪ? ಏನಕ್ಕೆ ಅಂತಂದರೆ ಇಲ್ಲಿ ರಾವಣನ ಕೊಂದನು ಇದೆಯಲ್ವಾ, ಕೊಲ್ಲುವಂಥ ಈ ಕೊಂದನು ಅಂತ ಇದೆ. ಇಲ್ಲಿ ಕೊಂದನು ಅಂತ ಇದೆ. ಕೊಲ್ಲುವಂಥ ಕ್ರಿಯೆಯನ್ನು ಮಾಡಿರೋರು ಯಾರು? ಕೊಲ್ಲುವಂಥ ಕ್ರಿಯೆಯನ್ನು ಮಾಡಿರೋರು ಯಾರು? ರಾಮ. ಕೊಲ್ಲುವಂಥ ಕ್ರಿಯೆ ಮಾಡಿರೋದು ರಾಮ ಕೊಲ್ಲುವಂಥ ಕ್ರಿಯೆ ಮಾಡಿದ್ದಾರೆ, ಆಯ್ತಲ್ವಾ? ಅದೇ ಈಗ ನೋಡಿ, ಈಗ ರಾಮನನ್ನು ಕೊಂದನು ಅಂತಂದರೆ ಇಲ್ಲಿ ಕೊಲ್ಲುವಂಥ ಕ್ರಿಯೆ ಮಾಡಿರೋನು ಯಾರು?
ರಾವಣ ಕೊಲ್ಲುವಂಥ ಕ್ರಿಯೆ ಮಾಡಿ. ಯಾವಾಗ ಹಿಂಗೆ ಕರ್ತೃ ಅಂದರೆ ಕ್ರಿಯೆಯನ್ನು ಯಾರು ಮಾಡ್ತಾರಲ್ಲ ಅವನ್ನ ಕರ್ತೃ ಅಂತ ಹೇಳ್ತೀವಿ. ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಹೇಳ್ತೀವಿ ಕರ್ತೃ ಅಂತ ಹೇಳ್ತೀವಿ. ಆ ಕ್ರಿಯೆ ಒಳಗಾಗತಕ್ಕಂಥ ವಸ್ತು ಇಲ್ಲ ವ್ಯಕ್ತಿ ಏನಿರ್ಬೋದು ಅದನ್ನು ಹೇಳ್ತೀವಿ ಕರ್ಮ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡಿ, ಈಗ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಕರ್ಮ ರಾವಣ ಆಗಿದೆ, ಎರಡನೇ ವಾಕ್ಯದಲ್ಲಿ ರಾವಣ ಕರ್ತೃನಾಗಿದ್ದಾರೆ. ಅಂದರೆ ಅದನ್ನು ನಾವು ಒಂದು ಪದನ ನಾವು ಒಂದು ನಾಮಪದನ ಅದನ್ನು ಕರ್ತೃವಾಗಿ ಬಳಸ್ಬೋದು, ಕರ್ಮವಾಗಿ ಬಳಸೋದು. ಅಂದರೆ ಅಲ್ಲಿ ಆ ಸೆಂಟೆನ್ಸಲ್ಲಿ ಏನು ಕೆಲಸ ಮಾಡ್ತದೆ ಅದು ಇಂಪಾರ್ಟೆಂಟ್ ಅಷ್ಟೇ ನಮಗೆ. ಕೆಲವು ಟೈಮ್ ರಾಮನೇ ಕರ್ತೃ ಆಗ್ಬೋದು, ಇಲ್ಲ ರಾಮನೇ ಕರ್ಮ ಆಗ್ಬೋದು. ಅದೇ ಆ ವಾಕ್ಯದಲ್ಲಿ ಏನು ಕೆಲಸ ಏನು ಪಾತ್ರ ನಿರ್ವಹಿಸೋದು ಮುಖ್ಯ ಆಗುತ್ತೆ. ಅಂದರೆ ಅದ್ರ ಮೇಲೆ ಅದು ಕರ್ತೃ ಕರ್ಮ ಅಂತ ಹೇಳ್ತೀವಿ. ಅಂದರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕರ್ತೃ ಅಂತ ಹೇಳ್ತೀವಿ, ಏನು ಕೆಲಸ ಮಾಡ್ತದೆ ಅದನ್ನು ಕ್ರಿಯೆ ಅಂತ ಹೇಳ್ತೀವಿ, ಆ ಕ್ರಿಯೆ ಒಳಗಾಗೋದನ್ನು ಕರ್ಮ ಅಂತ ಹೇಳ್ತೀವಿ. ನಿಮ್ಗೆ ಇದನ್ನು ಇಂಗ್ಲೀಷ್ ಹೇಳ್ತೀವಿ, ಇದನ್ನು ಕರ್ತೃನ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಕರ್ಮನ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಇದನ್ನು ವರ್ಬ್ ಅಂತ ಹೇಳ್ತೀವಿ. ಇಷ್ಟ ಆಯ್ತು. ಈಗ ನಾವು ಈ ಬೇಸಿಕ್ಕೆಂಡು ಟೆನ್ಸನ್ನು ಟೆನ್ಸಸ್ ಕಲಿಬೇಕಾದ್ರೆ ಕಾಲವನ್ನು ಕಲಿಬೇಕಾಗುತ್ತೆ. ಅಂದರೆ ನಾವು ಸುಮ್ಮನೆ ಈ ಉದಾಹರಣೆ ಇದು ಸಿಂಪಲ್ ಪಾಸ್ಟ್ ಅಂತ ಉದಾಹರಣೆ ಕೊಡಿನಿ ಅಷ್ಟೇ. ಇದು ಸಿಂಪಲ್ ಪಾಸ್ಟ್ ಅಂತ ಒಂದಿದೆ ಅಷ್ಟೇ. ಅಂದರೆ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಬಳಸಿ ನಾವು ಎಲ್ಲ ಕಾಲದಲ್ಲೂ ವಾಕ್ಯಗಳು ರಚನೆ ಮಾಡ್ತೀವಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಎಲ್ಲ ಕಾಲದಲ್ಲೂ ಸೆಂಟೆನ್ಸ್ ಮಾಡ್ತೀವಿ. ಸರಿನಾ? ಈಗ ಉದಾಹರಣೆ, ಈಗ ಟೆನ್ಸು ನಿಮಗೆ ಜನರಲ್ ಟೆನ್ಸ್ ಎಷ್ಟಿದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆಗಲಿ? 4 ಯಾವ್ಯಾವು? 3 ಇದೆ. ಯಾವ್ಯಾವು? ಸಿಂಪಲ್ ಟೆನ್ಸು ಕಾಣದ ಹೇಳಿ ಕರೆಕ್ಟ್ ಯಾವುದು ಅಂತ. ಭೂತಕಾಲ, ವರ್ತಮಾನಕಾಲ, ಭವಿಷ್ಯತ್ ಕಾಲ ಅಲ್ವಾ? ಭೂತಕಾಲ ಫಸ್ಟ್ ಮಾಡಿ, ವರ್ತಮಾನ ಕಾಲ ತೊಳಿ. ವರ್ತಮಾನ ಕಾಲದಲ್ಲಿ 4 ವಿಧ ಬರ್ತವೆ. ವರ್ತಮಾನ ಕಾಲದಲ್ಲಿ 4 ವಿಧ ಬರ್ತವೆ. ನಿಮಗೆ ಚಾರ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದ್ರಾಗೆ ಮೊದಲನೇ ಚಾರ್ಟ್ ಕೊಟ್ಟಿದ್ದೀನಿ ನೋಡಿ ನಿಮಗೆ. ಪ್ರೆಸೆಂಟ್ ಟೆನ್ಸಲ್ಲಿ 4 ವಿಧ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಮೊದಲನೇ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ 4 ವಿಧ. ಯಾವುದಪ್ಪ ಅಂದರೆ, ಒಂದು ಸಿಂಪಲ್ ಪ್ರೆಸೆಂಟು. ಜಸ್ಟ್ ನಾನಿಲ್ಲಿ ಜಾಗ ಸರಲ್ಲ ಎಸ್ ಪ್ರೆಸೆಂಟ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಒಂದು ಸಿ ಪ್ರೆಸೆಂಟ್ ಅಂತ ಬರ್ದಿದ್ದೀನಿ, ಕಂಟಿನ್ಯೂಸ್ ಪ್ರೆಸೆಂಟ್ ಅಂತ ಅರ್ಥ ಇದು. ಥರ್ಡ್ ಒಂದು ಪಿ ಪ್ರೆಸೆಂಟ್ ಅಂತ ಬರ್ದಿದ್ದೀನಿ. ಫೋರ್ತ್ ಒಂದು ಪಿ ಸಿ ಪ್ರೆಸೆಂಟ್ ಅಂತ ಬರ್ದಿದ್ದೀನಿ. ಅದನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಆಯ್ತಲ್ವಾ? ಹಾಗೆ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸಲ್ಲಿ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸು ಇಲ್ಲಿ ಬರೆಯೋಕ್ಕೆ ಇದು ಜಸ್ಟ್ ಇಲ್ಲಿ ಕಡೆ ಅಷ್ಟೇ. ಅಲ್ಲಿ ಕೊಟ್ಟಿದೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸು ಎಸ್ ಪಾಸ್ಟ್ ಅಂತ ಬರ್ದಿದ್ದೀನಿ, ಸಿ ಪಾಸ್ಟ್ ಅಂತ ಬರ್ದಿದ್ದೀನಿ, ಇದು ಪಿ ಪಾಸ್ಟ್ ಅಂತ ಬರಿತೀನಿ, ಇನ್ನೊಂದು ಪಿ ಸಿ ಪಾಸ್ಟ್ ಅಂತ ಬರಿತೀನಿ. ಇದು 4 ಟೈಪ್ ಆಯಿತು. ಪಾಸ್ಟ್ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ 4 ಟೈಪು, ಪಾಸ್ಟ್ ಟೆನ್ಸ್ 4 ಟೈಪು, ಮತ್ತು ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ 4 ಟೈಪ್ ಬರುತ್ತೆ. ಒಂದು ಎಸ್ ಫ್ಯೂಚರು, ಸಿ ಫ್ಯೂಚರು, ಇನ್ನೊಂದು ಪಿ ಫ್ಯೂಚರು, ಇನ್ನೊಂದು ಪಿ ಸಿ ಫ್ಯೂಚರು. ಸಿಂಪಲ್ ಪಾಸ್ಟ್ ಟೆನ್ಸು, ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು. ಇಲ್ಲಿ ನೋಡಿ ಕರೆಕ್ಟಾಗಿ ಕಾಣ್ತಿದೆ ಇಲ್ಲಿ. ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು, ಪರ್ಫೆಕ್ಟ್ ಪಾಸ್ಟ್ ಟೆನ್ಸು, ಪಿ ಸಿ ಪಾಸ್ಟು, ಸಿಂಪಲ್ ಫ್ಯೂಚರ್ ಟೆನ್ಸು, ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸು, ಪರ್ಫೆಕ್ಟ್ ಫ್ಯೂಚರ್ ಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್ ಅಂತ ಆಗುತ್ತೆ. ಸರಿನಾ? ಇದನ್ನೆಲ್ಲ ಅಲ್ಲೇ ಕನ್ನಡ ಕೊಟ್ಟಿದ್ದೀನಿ ನಿಮಗೆ. ಕನ್ನಡ ಬೇಕು ಬರಿಬೇಕಾದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತಲ್ವಾ? ಅಂದರೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲ, ಕಂಟಿನ್ಯೂಸ್ ಪ್ರೆಸೆಂಟ್ ಅಂದರೆ ಅಪೂರ್ಣ ವರ್ತಮಾನ ಕಾಲ, ಪರ್ಫೆಕ್ಟ್ ಪ್ರೆಸೆಂಟ್ ಅಂದರೆ ಸಂಪೂರ್ಣ ವರ್ತಮಾನ ಕಾಲ, ಪಿ ಸಿ ಪ್ರೆಸೆಂಟ್ ಅಂದರೆ ಸಂಪೂರ್ಣ ಅಪೂರ್ಣ ವರ್ತಮಾನ ಕಾಲ ಅಂತ, ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಅಂತ ಇಂಗ್ಲೀಷಲ್ಲಿ. ಎಸ್ ಪಾಸ್ಟ್ ಅಂದರೆ ಸಾಮಾನ್ಯ ಭೂತಕಾಲ ಅಂತ ಅರ್ಥ, ಸಿ ಪಾಸ್ಟ್ ಅಂದರೆ ಅಪೂರ್ಣ ಭೂತಕಾಲ ಅಂತ ಅರ್ಥ, ಪರ್ಫೆಕ್ಟ್ ಪಾಸ್ಟ್ ಅಂದರೆ ಸಂಪೂರ್ಣ ಭೂತಕಾಲ ಅಂತ ಅರ್ಥ, ಪಿ ಸಿ ಪಾಸ್ಟ್ ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಅಂತ ಅರ್ಥ. ಎಸ್ ಫ್ಯೂಚರ್ ಅಂದರೆ ಸಾಮಾನ್ಯ ಭೂತಕಾಲ ಅಂತ ಅರ್ಥ, ಕಂಟಿನ್ಯೂಸ್ ಫ್ಯೂಚರ್ ಅಂದರೆ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಅರ್ಥ, ಅಪೂರ್ಣ ಭವಿಷ್ಯತ್ ಕಾಲ ಅಂತ ಅರ್ಥ, ಪರ್ಫೆಕ್ಟ್ ಫ್ಯೂಚರ್ ಅಂದರೆ ಸಂಪೂರ್ಣ ಭವಿಷ್ಯತ್ ಕಾಲ ಅಂತ ಅರ್ಥ, ಪಿ ಸಿ ಫ್ಯೂಚರ್ ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಅಂತ ಅರ್ಥ. ಆಯ್ತಲ್ಲ? ಗೊತ್ತಾಯ್ತಲ್ವಾ? ಇಷ್ಟು. ಈಗ ನಿಮಗೆ
ಕನ್ನಡದಲ್ಲಿ ನಾನು ಒಂದು ಸಬ್ಜೆಕ್ಟ್ ಕೊಡ್ತೀನಿ ನಿಮಗೆ. ನಾನು ಒಂದು ಸಬ್ಜೆಕ್ಟ್ ಕೊಡ್ತೀನಿ, ಕರ್ತೃಪದ ಕೊಡ್ತೀನಿ ನಿಮಗೆ. ಕರ್ತೃಪದ ಕೊಡ್ತೀನಿ, ಹೋಗುವಂಥ ಒಂದು ಕ್ರಿಯಾಪದ ಕೊಡ್ತೀನಿ. ನಾನು ಕರ್ತೃಪದ ಬಳಸ್ಕೊಂಡು ಹೋಗುವಂಥ ಕ್ರಿಯಾಪದ ಬಳಸ್ಕೊಂಡು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಒಂದು ವಾಕ್ಯ ಮಾಡಿ. ಕನ್ನಡದಲ್ಲಿ ಮಾಡಿ. ಸಿಂಪಲ್ ಪ್ರೆಸೆಂಟೆನ್ಸ್ ಒಂದು ಕನ್ನಡದ ವಾಕ್ಯ ಮಾಡಿ. ಕನ್ನಡದಲ್ಲಿ ಹೇಳಿ. ನಾನು ಒಂದು ಸಬ್ಜೆಕ್ಟ್ ಬಳಸ್ಕೊಂಡು ಹೋಗುವಂಥ ಒಂದು ಕ್ರಿಯಾಪದ ಧಾತುರೂಪ. ಇದು ಜಸ್ಟ್ ಒಂದು ಧಾತುರೂಪ ಇದೆ ಅಷ್ಟೇ. ಧಾತುರೂಪ ಅಷ್ಟೇ ಇದು. ಕನ್ನಡ ಧಾತುರೂಪ ಅಂತ ಹೇಳ್ತೀವಲ್ವ, ಜಸ್ಟ್ ಧಾತುರೂಪ. ನಾನು ಕರ್ತೃ ಬಳಸ್ಕೊಂಡು ಹೋಗುವಂಥ ಕ್ರಿಯಾಪದ ಬಳಸ್ಕೊಂಡು ಒಂದು ಸೆಂಟೆನ್ಸ್ ಮಾಡಿ. ನಾನು ಗ್ರಂಥಾಲಯಕ್ಕೆ ಹೋಗುತ್ತೇನೆ. ಜಸ್ಟ್ ನಾನು ಹೋಗುತ್ತೇನೆ ಬರ್ಕೊಂಡು ಜಸ್ಟ್ ಬರ್ತೀನಿ. ನಾನು ಗ್ರಂಥಾಲಯಕ್ಕೆ ಬೇಡ, ನಾನು ಹೋಗುತ್ತೇನೆ ಇಷ್ಟು ಹೇಳಿ ಸಾಕು. ನಾನು ಹೋಗುತ್ತೇನೆ ಹೇಳಿ ಕರೆಕ್ಟು, ಸಾಕು ಇಷ್ಟು. ನಾನು ಹೋಗುತ್ತೇನೆ ಆಯ್ತಲ್ವಾ. ಸಿಂಪಲ್ ಪಾಸ್ಟ್ ಹೇಳಿ. ಸಾಮಾನ್ಯ ಭೂತಕಾಲ ನಾನು ಓದೆನು. ಸಿಂಪಲ್ ಫ್ಯೂಚರು ಭವಿಷ್ಯತ್ ಕಾಲ ಇಲ್ಲಿ ಬರ್ಬಿಟ್ಟಿದ್ದೀವಿ ಅಲ್ಲೇ. ಹೋಗ್ಬೋದು ಪ್ರಾಯಶಃ ಎಮ್ಮೆಗೂ ಅದು. ನಾನು ಹೋಗ್ತೀನಿ ಅಷ್ಟೇ. ಅಲ್ಲ, ಇದು ಸಿಂಪಲ್ ಫ್ಯೂಚರ್ ಹೇಳ್ಬೇಕು. ಇದು ಹೇಳ್ರಿ ನೀವು ಹೇಳಿ. ಪರ ಜ್ವರ ಹೇಳ್ರಿ. ನಾನು ಹೋಗುವೆನು. ರೈಟ್. ನಾನು ಹೋಗುವೆನು ಅಂತ ಆಗುತ್ತೆ. ಅಂದರೆ ನಾನು ಹೋಗುತ್ತೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನಪ್ಪ ಅಂತಂದರೆ, ಜಸ್ಟ್ ಈಗ ನೋಡಿದ್ರೆ ನಾನು ನಿಮ್ಗೆ ಕೇಳ್ತಾರೆ, ನೀನು ಏನು ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಏನು ಮಾಡಿ ಸಂತೋಷ ಅಂತ ಕೇಳ್ತೀನಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ದೇವರಾಜ್ ಅಲ್ವಾ? ದೇವರಾಜ್ ಅವರೇ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಯಾರೋ ಜಸ್ಟ್ ಹೊರ ನಿಮ್ಮ ಯಾರು ಫ್ರೆಂಡ್ಸ್ ಫಸ್ಟ್ ಯಾರು ಏನು ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಜಸ್ಟ್ ಇಂಥ ಕೆಲಸ ಮಾಡಿ ಏನು ಮಾಡ್ತೀವಿ. ಈ ಪ್ರೆಸೆಂಟ್ ನೀವು ಏನು ಮಾಡ್ತಿದ್ದೀರಾ? ಒಟ್ಟಾರೆ ನಿಮ್ಮ ಜೀವನದಲ್ಲಿ ಈ ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ ನೀವು? ಓದ್ತೀನಿ ಅಂದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತೀನಿ ಅಂತ ಹೇಳ್ತೀರಾ. ತಯಾರಿ ಮಾಡ್ತೀನಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಜಸ್ಟ್ ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಅದು ನಾನು ಇಂಥ ಕೆಲಸ ಮಾಡ್ತೀನಪ್ಪ ಅಂತ ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಅದನ್ನ ಉದಾಹರಣೆ ಈಗ ನೀವು ನಾಳೆಗೆ ಏನು ಮಾಡ್ತೀರಾ ಅಂತಂದರೆ, ನಾಳೆಗೆ ಏನು ಮಾಡ್ತೀರಾ ಅಂದರೆ ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆ ಓದುವೇನು ಅಂತ ಹೇಳ್ತೀರಾ. ಅಂದರೆ ಅದು ಮುಂದೆ ಆಗೋ ಕೆಲಸನ ಈಗ ಹೇಳ್ತೀರ ಅಷ್ಟೇ. ನಾನು ಮುಂದೆ ಆಗೋ ಕೆಲಸ ಅದನ್ನ ಸಿಂಪಲ್ ಫ್ಯೂಚರ್ ಹೇಳೋಗುತ್ತೆ. ಜಸ್ಟ್ ನಿಮ್ಮ ಬಗ್ಗೆ ಸ್ಟೇಟ್ಮೆಂಟ್, ಇಂಥ ಕ್ರಿಯೆನ ನನ್ನ ಕೈಯಿಂದ ಕೆಲಸ ಮಾಡೋಕ್ಕಾಗುತ್ತೆ ಅಂತ. ನೋಡಿ, ಈಗ ಫ್ಯಾನ್ ತಿರುಗ್ತದೆ ಅಂತಂದರೆ ಆ ಫ್ಯಾನ್ ಇಂಥ ಕೆಲಸ ಮಾಡುತ್ತೆ ಅಂತ ಅಷ್ಟೇ ಹೇಳೋದಷ್ಟೇ. ಅದು ಇಂಥ ಕೆಲಸ, ಅದು ಇಂಥ ಕ್ರಿಯೆ ಇಂಥ ವಸ್ತುವಿಂದ ಆಗುತ್ತೆ ಅಂತ. ನನ್ನಿಂದ ಇಂಥ ಕ್ರಿಯೆ ಆಗುತ್ತೆ. ಈಗ ಸೂರ್ಯ ಬೆಳಗುತ್ತಾ ಅನ್ನೋದು ಸೂರ್ಯನಿಂದ ಇಂಥ ಕ್ರಿಯೆ ಆಗುತ್ತೆ ಅಂತ ಅಷ್ಟೇ. ಅದು ಅಂದರೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಒಬ್ಬ ವ್ಯಕ್ತಿ ಇಲ್ಲ ವಸ್ತು ಇಲ್ಲ ಯಾರೇ ಇರ್ಬೋದು, ಆ ವ್ಯಕ್ತಿ ಇಂಥ ಕೆಲಸ ಮಾಡ್ತಾರೆ ಅಂತ ಸಿಂಪಲ್ ಜಸ್ಟ್ ಒಂದು ಸ್ಟೇಟ್ಮೆಂಟ್ ರೀತಿ ಹೇಳೋದಷ್ಟು. ಅದನ್ನ ಸಿಂಪಲ್ ಪ್ರೆಸೆಂಟ್ ಹೇಳ್ತೀವಿ. ಅದನ್ನ ಈಗ ಸೂರ್ಯ ನಾಳೆ ಬೆಳಗ್ಗೆ ಉದಯಿಸುತ್ತಾನೆ ಅನ್ನೋದನ್ನ ಉದಯಿಸುವನು ಅಂದರೆ ಫ್ಯೂಚರ್ ಆನ್ಸರ್ ಹೇಳ್ತೀವಿ. ಅದನ್ನ ಉದಯಿಸುವನು ಅಂತ ಹೇಳ್ತೀವಿ. ನಾಳೆ ಬೆಳಗುವನು ಅಂದರೆ ಫ್ಯೂಚರ್ ಆನ್ಸರ್ ಹೇಳ್ತೀವಿ. ಅದನ್ನು ಭವಿಷ್ಯತ್ ಕಾಲದ ಮುಂದೆ ಆ ಕ್ರಿಯೆಯನ್ನು ಭವಿಷ್ಯತ್ ಕಾಲದಲ್ಲಿ ಹೇಳ್ಬೇಕಾಗುತ್ತೆ. ಅದನ್ನ ಈಗ ಆಲ್ಮೋಸ್ಟ್ ಎರಡು ಸೇಮ್ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿ ಬರೆದಾಗ ಅದು ಬೇರೆ ಅನಿಸುತ್ತೆ ಅಷ್ಟೇ. ಅದು ಎರಡು ಒಂದೇ ರೀತಿ ಬಳಸ್ಬೋದು, ತಪ್ಪೇನಾಗಲ್ಲ ಅಂತ ತೀರ ಅಂತ ಡಿಫ್ರೆನ್ಸಸ್ ಆಗಲ್ಲ. ಬಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಷ್ಟೇ. ಅದು ಆಯ್ತಲ್ವಾ? ಹಂಗೆ ಈಗ ಕಂಟಿನ್ಯೂಸ್ ಪ್ರೆಸೆಂಟ್ ಹೆಂಗೆ ಹೇಳ್ತೀರಾ? ನಾನು ಹೋಗುತ್ತಿದ್ದೇನೆ. ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್, ಅಪೂರ್ಣ ಭೂತಕಾಲ. ನಾನು ಹೋಗಿದ್ದೇನೆ ಅಂದರೆ ಪರ್ಫೆಕ್ಟ್ ಕೆಲಸ ಮುಗಿದೋದೇ. ಅದು ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಅಂತ ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಅಂದರೆ ಏನು ಅಂತ ನಿಮ್ಗೆ ಇಮ್ಯಾಜಿನೇಷನ್ ಬರಲಿ. ಅದು ಹೋಗ್ತಾ ಇದ್ದೇನೆ ಪ್ರೆಸೆಂಟ್ ಆಗ್ಬಿಡುತ್ತೆ. ಈಗ ನಾನು ಎಕ್ಸಾಮ್ ಬರೀತಿದ್ದೇನೆ, ನಾನು ಕ್ಲಾಸನ್ನು ಕೇಳುತ್ತಿದ್ದೇನೆ, ಅದು ಕಂಟಿನ್ಯೂಸ್ ಪ್ರೆಸೆಂಟ್ ಆಗ್ಬಿಡುತ್ತೆ. ಅದು ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು. ಪಾಸ್ಟ್ ಅಂದರೆ ಫಸ್ಟ್ ಕಂಟಿನ್ಯೂಸ್ ಅಪೂರ್ಣ ಭೂತಕಾಲ ಫಸ್ಟ್ ಏನು ಇಮೇಜಿನ್ ಮಾಡ್ಕೊಳ್ಳಿ. ಗೊತ್ತಾ ಕಂಟಿನ್ಯೂಸ್ ಪಾಸ್ಟ್ ಏನು ಗೊತ್ತಾ ನಿಮಗೆ? ಗೊತ್ತಾ? ಹೋಗುತ್ತಿರೋದು ಮುಂದೆ ಆಗುತ್ತೆ. ಅದು ಬಂದಿದ್ರೆ ಈಗ ಮುಗ್ದಾಯ್ದು ಕೆಲಸ. ಅದು ಉದಾಹರಣೆ ಹೆಂಗಪ್ಪ ಅಂದರೆ, ಈಗ ಇವತ್ತು ಎಲ್ಲಿ ಕ್ಲಾಸ್ ಹೇಳ್ತಿದ್ದೀರಾ? ಟೈಮ್ ಎಷ್ಟೀಗ? 5:15. ನೆನ್ನೆ 5:15 ನೀವು ಏನು ಮಾಡ್ತಿದ್ರಿ? ಜಸ್ಟ್ ನೀವು ಏನು ಮಾಡ್ತೀರಿ ಅದನ್ನು ಹೇಳಿ. ನೆನ್ನೆ 5:15 ಏನು ಮಾಡ್ತೀರಿ ನೀವು? ಲೈಬ್ರರಿಲಿ ಏನು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ? ಅದಕ್ಕೆ ವಾಕ್ಯವಾಗಿದ್ದಾಗ ಹೇಳಿದ್ನ ಸಂತೋಷ್ ಇದ್ದ ಕೇಳ್ರಿ. ನಾನು ಇದೇ ವೇಳೆಯಲ್ಲಿ ಲೈಬ್ರರಿಯಲ್ಲಿ ಓದುತ್ತಿದ್ದೆನು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಕ್ರಿಯೆ ಚಾಲ್ತಿಯಲ್ಲಿ ಇದ್ದದ್ದನ್ನು ನೀವು ಹೇಳ್ತಿರ್ತಾರೆ. ಅಂದರೆ ಕಂಟಿನ್ಯೂಸ್ ಪಾಸ್ಟ್ ಅಂತಂದರೆ
ಭೂತಕಾಲದಲ್ಲಿ ಕ್ರಿಯೆ ಚಾಲ್ತಿಯಲ್ಲಿದ್ದದನ್ನು ಹೇಳ್ತಿದ್ದ. ಉದಾಹರಣೆ ಇನ್ನೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಉದಾಹರಣೆ ತುಮಕೂರಿಂದ ಬೆಂಗಳೂರು ಹೋಗಿ ಎಷ್ಟೊತ್ತು ಬೇಕಪ್ಪ? 2 hours ಬೇಕು. ಟೈಮ್ ಎಷ್ಟೀಗ? 5:45. ನೀವು ನಿನ್ನೆ ಸಂಜೆ 4:15ಗೆ ತುಮಕೂರು ಬಿಟ್ಟಿದ್ರಿ. ನಿನ್ನೆ ಸಂಜೆ 4:15 ತುಮಕೂರು ಬಿಟ್ಟರೆ ಸುಮ್ಮನೆ ಇಮೇಜಿನ್ ಮಾಡ್ಕೊಳ್ಳಿ ಅಷ್ಟೇ. ನೀವು ನಿನ್ನೆ ಸಂಜೆ 4:15 ತುಮಕೂರು ಬಿಟ್ಟಿದ್ರಿ. ನೀವು ನಿನ್ನೆ 5 ಈ ಟೈಮ್ ಎಷ್ಟು? 5:30 ಅಲ್ವಾ? 5:30 ಎಲ್ಲಿದ್ರಿ ನೀವು? ಎಣ್ಣೆ ಇದ್ರ ಕಡೆ ಎಣ್ಣೆ ಮೇಲೆ ಏನು ಮಾಡ್ತೀರಿ ನೀವು? ಬಸ್ಸಲ್ಲಿ ಏನು ಮಾಡ್ತೀರಿ ನೀವು? ಬೆಂಗಳೂರಿಗೆ ಹೋಗುತ್ತಿದ್ದೆ. ನಿನ್ನೆ ಇದೇ ವೇಳೆ 5:30 ಸಮಯದಲ್ಲಿ ಬೆಂಗಳೂರಿಗೆ ಹೋಗುತ್ತಿದ್ದೇನು ಅಂದರೆ ನನ್ನೆ 5:30 ಸಮಯದಲ್ಲಿ ಬೆಂಗಳೂರಿಗೆ ಹೋಗುತ್ತಿದ್ದೇನು ಅಂತಂದರೆ ಈ ಟೈಮಲ್ಲಿ ನೀವು ಬೆಂಗಳೂರಿಗೆ ನಿನ್ನೆ ಇಷ್ಟು ಹೋಗ್ತಾ ಇದ್ದನ್ನು ಈಗ ಹೇಳ್ತಾ ಇದ್ದೀರಿ. ಈ ಪಾಸ್ಟ್ ಟೆನ್ಸ್ ಆಗಿದ್ದನ್ನು ಈ ಪ್ರೆಸೆಂಟ್ ಈಗ ಹೇಳ್ತಾ ಇದ್ದೀರಿ. ಅಂದರೆ ಕಂಟಿನ್ಯೂಸ್ ಪಾಸ್ಟ್ ಅಂದರೆ ಕೆಲಸ ಹಿಂದೆ ಆಗಿದ್ದನ್ನು ಈಗ ಹೇಳ್ತಿರ್ತೀರಿ ಅಷ್ಟೇ. ಅದನ್ನ ಉದಾಹರಣೆ ಇದ್ರಲ್ಲಿ ಈಗ ನಿನ್ನೆ 4ರಿಂದ 6 ಗಂಟೆಗೆ, ಸಂಜೆ 4ರಿಂದ 6 ಗಂಟೆಗೆ ಎಕ್ಸಾಮ್ ಅಂದ್ಕೊಳ್ಳಿ. ನಿನ್ನೆ 5 ಗಂಟೆ ನಾನು ಕೇಳ್ತೀನಿ, ನಮಗೆ ಗೊತ್ತು ನೀವು ನಿನ್ನೆ ಎಕ್ಸಾಮ್ ಓದಿ ಅಂತ ಗೊತ್ತು ನಮಗೆ. ನಿನ್ನೆ 5:15 ನೀವು ಏನು ಮಾಡ್ತಿದ್ರಿ ನೀವು? ಹೇಳಿ ಅದನ್ನ. ನಿನ್ನೆ 5:30 ಸಮಯದಲ್ಲಿ ಏನು ಮಾಡ್ತೀರಿ ನೀವು? ಏನು ಎಕ್ಸಾಮ್ ಟೀ ಕುಡಿಯುತ್ತೀನಿ. ಎಕ್ಸಾಮ್ ಬರೀತೀನಿ. 4ರಿಂದ 6 ಗಂಟೆ ಎಕ್ಸಾಮ್ ಇತ್ತಪ್ಪ. ನಿನ್ನೆ 4ರಿಂದ 6 ಗಂಟೆ ಎಕ್ಸಾಮ್ ಇತ್ತು. ಈಗ 5:30 ಅಲ್ವಾ? ನಿನ್ನೆ 5:30, ನಿನ್ನೆ 4ರಿಂದ 6 ಗಂಟೆ ಎಕ್ಸಾಮ್ ಇದ್ದರೆ ನಿನ್ನೆ 5:30 ಏನು ಮಾಡ್ತೀರಿ ನೀವು? ಎಕ್ಸಾಮಲ್ಲಿ ಏನು ಮಾಡ್ತಾರೆ? ಎಕ್ಸಾಮ್ ಪರೀಕ್ಷೆಯನ್ನು ಬರೆಯುತ್ತಿದ್ದೇನು ಅಂದರೆ ನಿನ್ನೆ 5:30 ಏನು ಮಾಡ್ತೀರಿ, ಪರ್ಟಿಕ್ಯುಲರ್ ಏನು ಮಾಡ್ತೀನಿ ಅಂದರೆ ಅದನ್ನ ಇಂಥ ಕೆಲಸ ಚಾಲ್ತಿಯಲ್ಲಿತ್ತು ಅನ್ನೋದು ಹೇಳ್ತೀವಿ. ಇದು ನಿನ್ನೆ ಕೆಲಸ ಕ್ರಿಯೆ ಚಾಲ್ತಿಯಲ್ಲಿ ಇದ್ದಿದ್ದನ್ನು ಹೇಳ್ತಿದ್ವಿ, ಆಯ್ತಲ್ವಾ? ಇದನ್ನ ಕಂಟಿನ್ಯೂಸ್ ಆಗಿ ಹೋಗುತ್ತಿದ್ದೇನೆ, ನಾನು ಹೋಗುತ್ತಿದ್ದೀನಿ ಅಂತ ಆಗುತ್ತೆ. ಅಂದರೆ ನಿನ್ನೆ ಇಷ್ಟದ ಇಂಥ ಕೆಲಸ ಮಾಡ್ತಾ ಇದ್ದೆ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇಂಥ ಕೆಲಸ ಮಾಡ್ತಿದ್ದೆ ಅಂತ. ಅದು ನಾನು ಓದೇನೋದು ಜಸ್ಟ್ ಕೆಲಸ ಮುಗಿದೋಯ್ತು ಅಂತ ಅರ್ಥ. ಅದು ಹೋಗ್ತಿದ್ದೀನಿ ಅಂತ. ಅದೇ ರೀತಿ ಈಗ ಇವತ್ತು ಎಷ್ಟು? 5:30. ಈಗ ನಾಳೆ 5 ಗಂಟೆಗೆ ತುಮಕೂರು ಬಿಡ್ತೀರಾ? ನಾಳೆ 5 ಗಂಟೆ ತುಮಕೂರು ಬಿಟ್ಟು ಬೆಂಗಳೂರು ಹೋಗೋ ಪ್ಲಾನ್ ಐತೆ ನಿಮ್ಮದು. ನಾಳೆ 5 ಗಂಟೆ ಸಂಜೆ 5 ಗಂಟೆ ತುಮಕೂರು ಬಿಡ್ತೀರಾ? ಈಗ 5:30. ಈಗ ನಾಳೆ 5 ಗಂಟೆ ತುಮಕೂರು ಬಸ್ ಸ್ಟ್ಯಾಂಡ್ ಬಿಟ್ಟರೆ 5:30 ಟೈಮ್ ನೀವು ಏನು ಮಾಡ್ತಿರ್ತೀರಾ? ನೀವು ನಾಳೆ ಸಂಜೆ 5 ಗಂಟೆ ತುಮಕೂರು ಬಸ್ ಸ್ಟ್ಯಾಂಡ್ ಬಸ್ ಹತ್ತೀರಿ. 5:30 ಟೈಮಲ್ಲಿ ಏನು ಮಾಡ್ತಿದ್ದೀರಾ ನೀವು? ಉದಾಹರಣೆ ನೀವು ನಾಳೆ ಬೆಂಗಳೂರು ಹೋಗೋದು ಪ್ಲಾನ್ ಇದೆ ಗಾಳಿ, ನಾಳೆ 5 ಗಂಟೆ ಬಸ್ ಹತ್ತೀರಾ ನೀವು. 5:30 ಟೈಮಲ್ಲಿ ಏನು ಮಾಡ್ತಿರ್ತೀರಾ ನೀವು? ಬಸ್ಸಲ್ಲಿ ಇಲ್ಲದೆ ಹೋಗ್ತಿರ್ತಾರ. ಬಸ್ಸಲ್ಲಿ ಬೆಂಗಳೂರು ತುಮಕೂರಿಂದ ಬೆಂಗಳೂರು ಹೋಗಕ್ಕೆ 2 ಅವರ್ ಬೇಕು ಅವನಪ್ಪ. ತುಮಕೂರಿಂದ ಬೆಂಗಳೂರು ಹೋಗಕ್ಕೆ 2 ಅವರ್ ಬೇಕು. ನಾಳೆ ಸಂಜೆ 5 ಗಂಟೆ ಬಸ್ ಹತ್ತೀರಾ. ನೀವು 7 ಗಂಟೆ ರಾತ್ರಿ 7 ಗಂಟೆ ಬೆಂಗಳೂರು ರೀಚ್ ಆಗ್ತೀರಾ. 5:30 ಏನು ಮಾಡಿ? ನಾಳೆ 5:30 ಏನು ಮಾಡ್ತಿರ್ತೀರ ನೀವು? ನಾಳೆ 5 ಗಂಟೆ ಬಸ್ ಹತ್ತೀರಿ. ನಾಳೆ 5 ಗಂಟೆ ಬಸ್ ಹತ್ತೀರಿ. 5:30 ಏನು ಮಾಡ್ತಿರ್ತೀರ ನೀವು? ನಾಳೆ ಬಸ್ಸಲ್ಲಿ ಹೋಗುತ್ತಿರುವೇನು? ನೀವು ಬೆಂಗಳೂರು ಹೋಗ್ತಾ ಇದ್ರೆ ನಾನು ಬೆಂಗಳೂರಿಗೆ ಹೋಗುತ್ತಿರುವೇನು ಅಂದರೆ ನಾಳೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಕೆಲಸ ಚಾಲ್ತಿಯಲ್ಲಿರೋದನ್ನು ಈಗಲೇ ಹೇಳ್ತಿರೋದನ್ನ. ಅದು ಹೆಂಗೆ ಹೇಳ್ತೀರ ಅಂದರೆ ನಾನು ಹೋಗುತ್ತಿರುವೇನು. ಅರ್ಥವಾಯ್ತಾ ನಿಮಗೆ? ಏನು ಅರ್ಥ ಆಯ್ತು ಹೇಳಿ, ನೀವು ಹೇಳಿ. ಸೊ ನಮ್ಗೆ ನೀವು ಹೆಂಗೆ ಅರ್ಥ ಮಾಡಿ ನಮ್ಗೆ ಗೊತ್ತಾಗಬೇಕು. ಹಿಂಗೆ ಹೇಳಿ, ಏನು ಅರ್ಥ ಆಯ್ತು ಹೇಳೋದ್ರಿಂದ? ಇದರಿಂದ ಏನು ಅರ್ಥ ಆಯ್ತು ನಿಮಗೆ? ಹೋಗುತ್ತಿರುವೇನು ಅಂತಂದರೆ ಅಂದರೆ ಭವಿಷ್ಯತ್ ಕಾಲದಲ್ಲಿ ಬೇರೆ ಒಂದು ಉದಾಹರಣೆ ಕೊಡಿ. ಒಂದು ನೀವು ಹೇಳಿ ಒಂದು ಉದಾಹರಣೆ. ನಾನು ಹೆಂಗೆ ಯಾವ ಥರ ಸಂದರ್ಭ ಕೊಡಿ. ನಾನು ಹೇಳ್ದಂಗೆ ಕಾಯ್ತಿರೋ ಅದು ಮುಗಿದ್ಬಿಟ್ರೆ ನಾವು ಒಂದು ಎಕ್ಸಾಮ್ ಪರ್ಟಿಕ್ಯುಲರ್ ಟೈಮ್ ಹೇಳಿ ನಂಗೆ ಎಕ್ಸಾಂಪಲ್ ಕೊಡಿ. ಟೈಮ್ ಹೇಳಿ. ಉದಾಹರಣೆ ನಿಮ್ಮ ನಾಳೆ 10ರಿಂದ 12 ಗಂಟೆ ಎಕ್ಸಾಮ್ ಐತೆ. 10ರಿಂದ 12 ಗಂಟೆವರೆಗೂ ಎಕ್ಸಾಮ್ ಇದೆ. ಬೆಳಿಗ್ಗೆ 10ರಿಂದ 12 ಗಂಟೆ. 10:30 ಏನು ಮಾಡ್ತಿರ್ತೀರ ನೀವು? ಅದೇಮಿದೆ ನೀವು ಇವತ್ತಿಲ್ಲಿದ್ರೆ ಈಗ ಪ್ರೆಸೆಂಟ್ ನಮಗೆ ಗೊತ್ತು ನಿಮ್ಮ ಎಕ್ಸಾಮ್ 10ರಿಂದ 12 ಗಂಟೆ ಎಕ್ಸಾಮ್ ಇದೆ ಅಂತ ಹೇಳಿದೆ. ನೀವು ನಾಳೆ 10:30 ಏನು ಮಾಡ್ತಿರ್ತೀರ ನೀವು? ಬರೀತೀರ. ನೀವು ಜಸ್ಟ್ ಮಾಡ್ಕೊತಿರ್ತೀವಿ ನಾವು. ನಾಳೆ ಇಷ್ಟೊತ್ತಿಗೆ ನಾವು ಬರೀತಿರ್ತೇವೆ. ಇವತ್ತು ನಾಳೆ 10 ಗಂಟೆ ಎಕ್ಸಾಮ್ ಇದೆ, ಇವತ್ತು 10 ಗಂಟೆ ಫೋನ್ ಏನು ಮಾಡ್ತಿದ್ವಿ. ನಾಳೆ ಇಷ್ಟೊತ್ತಿಗೆ ನಾವು ಎಕ್ಸಾಮ್ ಬರೀತಿದ್ವಿ ಕಣ. ಅಂದರೆ ಮುಂದೆ ಭವಿಷ್ಯದ ಆಗೋದನ್ನು ಈಗಲೇ ಹೇಳ್ತಾ ಇರ್ತೀವಿ. ಅದನ್ನ ಅಂದರೆ ಮುಂದೆ ಕ್ರಿಯೆ ಚಾಲ್ತಿಯಲ್ಲಿರೋದನ್ನು ಈಗಲೇ ಹೇಳ್ತೀವಿ. ಅದನ್ನ ಹೇಳ್ತೀವಿ. ನಾನು ಹೋಗುತ್ತಿರುವೇನು ಅಂತ ಆಗುತ್ತೆ. ಸರಿನಾ? ನೆಕ್ಸ್ಟು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸು. ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಂಪೂರ್ಣ ವರ್ತಮಾನ ಕಾಲ ಅಂತ. ಅಂದರೆ ಕೆಲಸ ಮುಗಿದೋಗಿದೆ, ಜಸ್ಟ್ ಮುಗಿದಿದೆ. ಏನು ಹೇಳ್ತೀರಾ? ನಾನು ಹೇಳಿ, ಜೋರ ಹೇಳಿ. ನಾನು ಜೋರ ಕರೆಕ್ಟಾಗಿ ಹೇಳ್ರಿ. ನಾನು ಹೋಗಿದ್ದೇನೆ. ಓದೇನು? ನಾನು ಹೋಗಿದ್ದೇನೆ ಅಂದರೆ
ಉದಾಹರಣೆ ಹೆಂಗಪ್ಪ ಒಂದು ಸಂದರ್ಭ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಈಗ ನೀವು ನಮ್ಮ ತುಮಕೂರಿಂದ ಬೆಂಗಳೂರು ಹೋಗೋಕ್ಕೆ 2 hours ಬೇಕು ಆಯ್ತಲ್ವಾ. ಮಧ್ಯಾಹ್ನ 3 ಗಂಟೆ ತುಮಕೂರು ಬಿಟ್ಟಿದ್ದೀರಾ. ಮಧ್ಯಾಹ್ನ 3 ಗಂಟೆ ಈಗ ಟೈಮ್ ಎಷ್ಟೀಗ ಅವ್ರು ಮಧ್ಯಾಹ್ನ 3 ಗಂಟೆ ನಮ್ಮನ್ನ ಬಸ್ ಹತ್ತಿದ್ದಾರೆ ಅವರು. ನೀವು ಎಲ್ಲ 5 ಕಾಲು ನಿಮ್ಗೆ ಫೋನ್ ಮಾಡ್ತಾರೆ, ಎಲ್ಲಿದೆಯಪ್ಪ ಅಂತ ಫೋನ್ ಮಾಡ್ತಾರೆ. ನಿಮ್ಮ ಹೆಸರು ಮಾಡ್ತೀನಿ ಅಂದರೆ ದೇವರಾಜ್, ಎಲ್ಲಿದ್ದೀರಿ ದೇವರಾಜ್ ಅಂತ ಸಂತೋಷ್ ಫೋನ್ ಮಾಡ್ತಾರೆ. ಎಲ್ಲಿ ಅವಾಗ ಉತ್ತರ ಒಂದು ಆಲ್ರೆಡಿ ಬೆಂಗಳೂರು ರೀಚ್ ಆಗ್ಬಿಟ್ಟಿದ್ದೀರಾ ಅಂದರೆ ಬೆಂಗಳೂರು ರೀಚ್ ಆದರೆ ಹೋಗಿದ್ದೀರಾ, ಹೋಗೋಣ ಕೈ ಬಂದು ಕೇಳಿ. ಅವ್ರು ಫೋನ್ ಮಾಡ್ತಾರೆ, ಎಲ್ಲಿದೆಯಾ ದೇವರಾಜ್ ಅಂತ ಫೋನ್ ಮಾಡ್ತಾರೆ. ಉತ್ತರ ಹೇಳ್ತೀರಾ ಅವ್ರಿಗೆ, ಬೆಂಗಳೂರು ಹೋಗ್ರೆ ಸೇರಿಸಿ ಹೇಳ್ರಿ, ಹೋಗೋಣ ಸೇರಿಸಿ ಹೇಳ್ಬೇಕು. ನಾನು ಬೆಂಗಳೂರಿಗೆ ಹೋಗಿದ್ದೇನೆ ಅಂದರೆ ಕೆಲಸ ಜಸ್ಟ್ ಈಗ ನೀವು ಬಸ್ಸಿಂದ ಅವಾಗ ಇಳಿದಿರ್ತೀರಾ, ಒಂದು 10 ನಿಮಿಷ ಆಯ್ತು ಬಸ್ ಇಳಿದು ನಿಂತು ಬೇಸಿಗೆ ನಿಂತಿರ್ತೀರಾ. ನಾನು ಬೆಂಗಳೂರು ಹೋಗಿದ್ದೆ ಅಂತ ಅವ್ರಿಗೆ ಫೋನ್ ಮಾಡ್ತಾರೆ ಅವರು. ಜಸ್ಟ್ ಇನ್ನು ಕೆಲಸ ಮುಗಿದಿದೆ ಅಂದರೆ ಜಸ್ಟು ಹೋಗಿದ್ದೇನೆ ಅಂತ ಆಗೋದು. ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಅಂದರೆ ಕೆಲಸ ಜಸ್ಟ್ ಈಗ ಮುಗಿದಿದೆ ಅಂತ ಅರ್ಥ. ಅದು ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲದಲ್ಲಿ ಜಸ್ಟ್ ಈಗ ತಾನೇ ಮುಗಿದಿದೆ. ಈಗ ಉದಾಹರಣೆ ಹೇಳ್ತೀವಿ, ಟೀ ಕುಡಿದೇನಪ್ಪ ಅಂದರೆ ಟೀ ಕುಡಿದಿದ್ದೇನೆ, ಊಟ ಮಾಡೋದಂದರೆ ಊಟ ಮಾಡಿದ್ದೇನೆ ಅಂದರೆ ಜಸ್ಟ್ ಈಗ ಮಾಡಿದ್ದೀನಿ ಅಂತ ಅರ್ಥ. ಅದು ಈಗ ಜಸ್ಟು ಮಾಡಿದ್ದೀನಿ, ಊಟ ಮಾಡಿದ್ದೇನೆ, ಪರೀಕ್ಷೆಯನ್ನು ಬರೆದಿದ್ದೇನೆ, ಜಸ್ಟ್ ಈಗ ಮುಗಿಸಿದ್ದೀನಿ ಅಂತ ಅರ್ಥ. ಅಂದರೆ ಪರ್ಫೆಕ್ಟಾಗಿ ಕೆಲಸ ಆಗಿದೆ, ಸಂಪೂರ್ಣ ವರ್ತಮಾನ ಅಂದರೆ ಕೆಲಸ ಮುಗಿದಿದೆ ಅಂತ ಅರ್ಥ. ಅದು ಸರಿನಾ? ಏನಾಗುತ್ತೆ, ನಾನು ಹೋಗಿದ್ದೇನೆ ಆಯ್ತಲ್ವಾ. ನೀವು ಪರ್ಫೆಕ್ಟ್ ಪಾಸ್ಟ್ ಅಂತ ಹೇಳಿ, ನೀವು ಹೇಳ್ತಾನೆ ಯವ್ವ. ಪರ್ಫೆಕ್ಟ್ ಪಾಸ್ಟ್ ಅಂತಂದರೆ ಪರ್ಫೆಕ್ಟ್ ಪಾಸ್ಟ್ ಅಂದರೆ ಕೆಲಸ ನೆನ್ನೆ ಮುಗಿದೋಯ್ತು ಅಂತ. ಕಂಪ್ಲೀಟಾಗಿ ಕೆಲಸ ಸಂಪೂರ್ಣ ಅಂದರೆ ಕೆಲಸ ಮುಗಿದಿತ್ತು ಅಂತ ಅದು ಅರ್ಥ. ಅದು ಹೋಗುತ್ತಿದ್ದೀರಲ್ಲ ಕಂಟಿನ್ಯೂಸ್ ಆಗ್ಬಿಡ್ತದೆ. ಎಕ್ಸಾಂಪಲ್ ಕೊಡ್ತೀನಿ ಹೇಳಿ. ಈಗ ತುಮಕೂರಿಂದ ಮೇಲೆ ಹೋಗಿ 2 hours ಬೇಕಣ್ಣಪ್ಪ. ಈಗ 5:15 ಅಂತ ತಿಳ್ಕೊಳ್ಳಿ. ಈಗ 5:15 ಅಲ್ವಾ, ನಿನ್ನೆ 3:15ಗೆ ತುಮಕೂರು ಬಿಟ್ಟಿದ್ರಿ. ಸುಮ್ಮನೆ ಇವತ್ತು ಇಲ್ಲಿ ಕೂತಿದ್ರಿ. ಇವತ್ತು ನಿನ್ನೆ 3:15 ತುಮಕೂರು ಬಿಟ್ಟಿದ್ರಿ. ನಿನ್ನೆ 5:15 ಒಳಗಾದ್ರೆ 5:15 ಒಳಗಾಗಿ ಬೆಂಗಳೂರು ರೀಚ್ ಆಗ್ಬಿಟ್ಟಿದ್ರಿ. ಇವತ್ತು ನಾವು ಇಲ್ಲಿ ಕೂತು ಮಾಡ್ತಿದ್ವಿ. ದೇವರಾಜ್ ನಿನ್ನೆ 5:15 ಏನು ಕೆಲಸ ಮಾಡಿ ಮುಗಿಸಿದ್ದಪ್ಪ ಅಂತ ಕೇಳ್ತೀವಿ. ಹೋಗಿದ್ರೆ ನಿನ್ನೆ ಈ ವೇಳೆಗಾಗಿ ಬೆಂಗಳೂರಲ್ಲಿ ಹೋಗಿದ್ದೇನು ಅಂದರೆ ಪರ್ಫೆಕ್ಟ್ ಪಾಸ್ಟ್ ಅಂದರೆ ಕೆಲಸ ನಾನು ಈ ಟೈಮಲ್ಲಿ ಎಕ್ಸಾಕ್ಟ್ ಮಾಡಿ ಮುಗಿಸಿದ್ದೆ. ಉದಾಹರಣೆ ಈಗ ನಿನ್ನೆ ಬೆಳಗ್ಗೆ 10ರಿಂದ 2ರಿಂದ 3ರಿಂದ 5 ಗಂಟೆಗೆ ಎಕ್ಸಾಮ್ ಇತ್ತು ಅಂತ ಕಳಿ. ನಾನು ಕೇಳ್ತೀನಿ, ಸಂತೋಷ್ ಇದು ನಿನ್ನೆ ಏನು ಕೆಲಸ ಮಾಡಿ ಮುಗಿಸಿದಪ್ಪ ಇಷ್ಟೊತ್ತಿಗೆ ನಿನ್ನೆ ಇಷ್ಟದ ಕಾಲ ಏನು ಕೆಲಸ ಮಾಡಿ ಮುಗಿಸಿದಪ್ಪ ಅಂದರೆ ನಿನ್ನೆ ಇಷ್ಟದ ಕಾಲ ಎಕ್ಸಾಮ್ ಬರೆದಿದ್ದೇನು ಅಂದರೆ ಕೆಲಸ ಮಾಡಿ ನಿನ್ನೆ ಪಾಸ್ಟ್ ಟೆನ್ಸಲ್ಲಿ ಕೆಲಸ ಆಲೇ ಮಾಡಿ ಮುಗಿಸಿದ್ದೆ ಅಂತ ಆಗೋದು. ಪರ್ಫೆಕ್ಟ್ ಪಾಸ್ಟ್ ಅಂದರೆ ಕೆಲಸ ಮಾಡಿ ಮುಗಿಸಿದೆ ಅಂತ. ಇದು ಓದೇನು ಅಂತ ಅಂದರೆ ಜಸ್ಟ್ ಇಂಥ ಕೆಲಸ ಜಸ್ಟ್ ನೆನ್ನೆ ಇಂಥ ಕೆಲಸ ಮಾಡಿದೆ ಅಂತ ಅಷ್ಟೇ. ಅದು ಸಿಂಪಲ್ ಪಾಸ್ಟ್ ಅಂದರೆ ಜಸ್ಟ್ ಮಾಡಿದೆ ಇಂಥ ಕೆಲಸ ಮಾಡಿದೆ ಅಂತ. ಅಂದರೆ ಪರ್ಫೆಕ್ಟಾಗಿ ಹೇಳ್ಬೇಕು ಅಂದರೆ ಎಕ್ಸಾಕ್ಟ್ ಟೈಮ್ ಯೂಸ್ ಮಾಡಿ ಹೇಳ್ತೀರ. ಅವಾಗ ನಾನು ಇಂಥ ಕೆಲಸ ಮಾಡಿ ಮುಗಿಸಿದ್ದೇನು ಅಂತ. ಅದು ಏನೋ ಹೇಳ್ತೀರ ಅದನ್ನ, ನಾನು ಹೋಗಿದ್ದೇನು. ಇದು ಪರ್ಫೆಕ್ಟ್ ಫ್ಯೂಚರ್ ಟೆನ್ಸು. ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಉದಾಹರಣೆ ಕೊಡ್ತೀನಿ ನೋಡಿ. ನಾಳೆ 10 ಗಂಟೆ ಎಕ್ಸಾಮ್ ಇದೆ. ನಾಳೆ ಬೆಳಗ್ಗೆ 10 ಗಂಟೆ ಎಕ್ಸಾಮ್ ಇದೆ. ಹೋಗುತ್ತಿರುತ್ತೇನೆ ತಪ್ಪಲ್ಲ, ಕೆಲಸ ಮಾಡಿ ಮುಗಿಸಿರ್ಬೇಕು. ಅದು ನಾಳೆ ಕೆಲಸ ಮಾಡಿ ಮುಗಿದೋರ್ಬೇಕು. ಅದು ಮಾಡಿ ಈ ವೇಳೆಗಾಗಿ ಕೆಲಸ ಮಾಡಿ ಮುಗಿಸೋದನ್ನು ಈಗಲೇ ಹೇಳ್ತೀರಿ ಅಷ್ಟೇ. ಹೆಂಗೆ ಹೇಳ್ತೀನಿ ಉದಾಹರಣೆ ನೋಡಿ. ಪರ್ಫೆಕ್ಟ್ ಫ್ಯೂಚರ್ ಟೆನ್ಸು. ಪರ್ಫೆಕ್ಟ್ ಫ್ಯೂಚರ್ ಇದು ಆಯ್ತಲ್ವಾ. ಇಲ್ಲಿವ್ರಿಗೆ ಹೇಳಿದ್ರೆ ಅರ್ಥ ಇದೆಯಲ್ವ? ಇಲ್ಲಿವ್ರಿಗೆ ಹೇಳೋ ಇವೆಲ್ಲ ಅರ್ಥ ಇದೆಯಲ್ವ ಇವು? ಓಕೆ. ಇದು ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಅಂದರೆ ಈಗ ನಾಳೆ ಉದಾಹರಣೆ ನಾಳೆ 10 ಗಂಟೆ ಎಕ್ಸಾಮ್ ಇದೆ ಕಣಪ್ಪ. ನಾಳೆ 10 ಗಂಟೆ ಎಕ್ಸಾಮ್ ಬೇಡ, ನಾಳೆ 3 ಗಂಟೆಯಿಂದ 5 ಗಂಟೆಗೆ ಎಕ್ಸಾಮ್ ಇದೆ. ಈಗ 5:15. ನಾನು ಕೇಳ್ತೀನಿ, ನಾಳೆ 5:15 ಒಳಗಾಗಿ ನೀನು ಏನು ಕೆಲಸ ಮಾಡಿ ಮುಗಿಸಿರ್ತೀಯಪ್ಪ ಅಂತ ಕೇಳ್ತೀನಿ. ಉತ್ತರ ಹೇಳ್ತೀರ ನೀವು? ನಾಳೆ 3 ಗಂಟೆಯಿಂದ 5 ಗಂಟೆಗೆ ಎಕ್ಸಾಮ್ ಇದೆ. ಎಲ್ಲ 5:15. ನಾನು ಈ ಟೈಮ್ ಒಳಗೆ ನಾಳೆ ಈ ಟೈಮ್ ಒಳಗಾಗಿ ಏನು ಕೆಲಸ ನಾನು ಮಾಡಿ ಮುಗಿಸಿತ್ತ ಅಂತ ಕೇಳ್ತೀನಿ. ಉತ್ತರ ಹೇಳ್ತೀರಾ? ಪರೀಕ್ಷೆಯನ್ನು ಬರೆದು ಮುಗಿಸಿರುವೆನು ಅಂದರೆ ಮುಂದೆ ಆಗೋದನ್ನು ಈಗಲೇ ಹೇಳ್ತೀರಾ, ಮುಂದೆ ಆಗಿ ಮಾಡಿ ಮುಗಿಸೋದನ್ನು ಈಗಲೇ ಹೇಳ್ತೀರಾ. ಹಂಗೆ ಅದೇ ರೀತಿಯಾಗಿ ನಾಳೆ 3:15 ತುಮಕೂರು ಬಿಡ್ತೀರಾ, ನಾಳೆ 5 ಒಳಗಾಗಲೇ ಬೆಂಗಳೂರು ಇರ್ತೀರಾ. ಅದಂಗೆ ಹೇಳ್ತೀರ ಅದನ್ನ? ಬೆಂಗಳೂರಿಗೆ ಹೋಗಿರುವೆನು. ಹೋಗಿರುತ್ತೆ ತಪ್ಪ. ಅದು ಹೋಗಿರುವೆನು ಅಂದರೆ ನಾಳೆ ಕೆಲಸ ಮಾಡಿ ಮುಗಿಸಿರ್ತೀನಿ ಅಂತ. ಅದು ಸರಿನಾ? ನಾನು ಹೋಗಿರುವೆನು ಆಯ್ತಲ್ವಾ? ಅಲ್ವಾ? ಬರ್ಕಣೆ ಬರ್ಕಾಡಿ ತೊಂದರೆ ಇಲ್ಲ. ಬರ್ಕಳೆ ಇಲ್ಲ, ಆಮೇಲೆ ಬರ್ಕಳಿ ಟೈಮ್ ಕೊಡ್ತೀನಿ. ಸರಿನಾ? ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಹೆಂಗೆ ಹೇಳ್ತೀರಾ? ಸಂಪೂರ್ಣ ಅಪೂರ್ಣ ವರ್ತಮಾನ ಕಾಲ ಹೆಂಗೆ ಹೇಳ್ತೀರಾ? ಸಂಪೂರ್ಣ ಅಪೂರ್ಣ ವರ್ತಮಾನ ಕಾಲ ಹೆಂಗೆ ಹೇಳ್ತೀರಾ?
ಏನು ಬರೀ ಕನ್ನಡ ಹೇಳ್ತೀನಿ ಅನ್ಕೊಂತೀರಲ್ಲ, ಸರ್ ಬರೀ ಇಂಗ್ಲೀಷ್ ಕ್ಲಾಸಲ್ಲಿ ಬರೀ ಕನ್ನಡ ಹೇಳ್ತಾರೆ ಅಂತ. ಏನಿಲ್ಲ ಸರ್, ಅದು ಅರ್ಥ ಆಯ್ತು. ಮಾತೃಭಾಷೆನೇ ಕನ್ನಡ ಅಲ್ವಾ. ಅದೇ ಇದೇ ಕ್ಲಾರಿಟಿ ಇರಲ್ಲ ನಮ್ಗೆ, ಅದು ಕ್ಲಾರಿಟಿ ಇರಲ್ಲ. ಆರಾಮಾಗಿ ಸೆಂಟೆನ್ಸ್ ಹೌದು ಈಗ ಒಂದು ಸ್ವಲ್ಪ ಅಂದರೆ ಇದು ಫುಲ್ ಫಾರ್ಮಲ್ ಆಗುತ್ತಲ್ಲ ಸರ್, ನಾವಾಗಲೇ ಇದಕ್ಕಾಗಲೇ ನಾನು ಅಲ್ಲಿ ಇರ್ತಿದ್ದೆ ಆ ಥರದ್ದು. ಹೌದು, ಅದು ನಾವು ಆಡು ಭಾಷೆ ಬೇರೆ ಮಾಡ್ತೀವಿ ಮತ್ತೆ ಇರ್ತಲ್ವಾ, ಫಾರ್ಮಲ್ ಆಗಿ. ಹೌದು ಒಂದು ವ್ಯಾಕರಣ ಬದಲು ಇರ್ತಲ್ವ, ಅದಂತ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಎಷ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಂಗೆ ಹೇಳ್ತೀರಾ? ಇದು ಗ್ರಾಂಥಿಕ ಭಾಷೆ ಆಗುತ್ತೆ, ಅದು ಒಂದು ನಾವು ಮಾಡೋ ಭಾಷೆ ಆಗುತ್ತಲ್ವ. ಇಷ್ಟು ಸಿಂಪಲ್ ಆಗಿ ನಾವು ಹೇಳೋದೇ ಇಲ್ಲ ಸರ್, ನಾನು ಹೋಗುತ್ತೇನೆ ಅಂತ ಇಷ್ಟು. ಹೌದು, ಅಂದರೆ ಬರೆಯುವಾಗ ಬಳಸ್ತೀವಿ, ಅಂದರೆ ಮಾತಾಡುವಾಗ ಬಳಸೋಲ್ಲ, ಹಂಗೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಅಷ್ಟೇ. ಹೌದು, ಅದೇ ಇತಿಹಾಸ ಹೌದು. ಹೌದು, ಈಗ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಕೇಳಿ. ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ನ ಹೆಂಗಿದ್ರೆ ಉದಾಹರಣೆ ಹೇಳ್ತೀನಿ ಕೇಳಿ. ಕೆಲಸ ಸ್ಟಾರ್ಟ್ ಆಗಿ 80%, 70-80% ಕೆಲಸ ಮುಗಿದು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅರ್ಥ ಹೇಳ್ಬೇಕಂತ. ಹಿಂಗೆ ಹೇಳ್ತೀರಾ? ಹೋಗ್ತಾ ಇದ್ದೀನಿ ಇದಾಗ್ಬಿಡುತ್ತೆ, ಹೋಗ್ತಿದ್ದೇನೆ ಇದಾಗುತ್ತೆ, ಹೋಗ್ತಾ ಇದ್ದೀನಿ ಹೋಗ್ತಿದ್ದೇನೆ ಅಂತ. ಕೆಲಸ ಸ್ಟಾರ್ಟ್ ಆಗಿ ಒಂದು 80% ಮುಗಿದು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅರ್ಥ ಹೇಳ್ಬೇಕು. ಉದಾಹರಣೆ, ಇವತ್ತು ತುಮಕೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ 2 ಅವರ್ ಬೇಕಲ್ವಾ? ನೀವು ಮಧ್ಯಾಹ್ನ 3 ಗಂಟೆ ಬಿಟ್ಟಿದ್ದೀರಾ, ನೀವು ಇಷ್ಟೊತ್ತು ಕಾಲ ನೀವೆಲ್ಲ ಬೆಂಗಳೂರು ರೀಚ್ ಆಗಬೇಕಾಯ್ತು. ಏನೋ ಟ್ರಾಫಿಕ್ ಜಾಮು ಏನೋ ಆಕ್ಸಿಡೆಂಟ್ ಮಾಡ್ಕೊಂಡು ಆಗ್ಬಿಟ್ಟು ಇನ್ನೂ ನೀವು ಜಾಲಿ ಕ್ಲಾಸಲ್ಲಿ ಇದ್ದೀರಾ ಪ್ರೆಸೆಂಟ್. ಇನ್ನು ಮಧ್ಯಾಹ್ನ 3 ಗಂಟೆ ಬಿಟ್ಟು ಜಾಲಿ ಕ್ಲಾಸ್. ಇವ್ರು ಬಸ್ಸಲ್ಲಿ ಸಿಗ್ತಾರೆ, ನೀವು ಫೋನ್ ಮಾಡ್ತಾರೆ, ಎಲ್ಲಿದೆಯಾ ದೇವರಾಜ್ ಅಂತ ಫೋನ್ ಮಾಡ್ತಾರೆ. ಉತ್ತರ ಹೇಳ್ತೀರ ಅವ್ರಿಗೆ? ಇನ್ನು ಅವ್ರಿಗೆ ಹೇಳಿದೆ ಇನ್ನೂ ಹೋಗ್ತಿದ್ಯಾನ ದೇವರಾಜ್ ಅಂತ ಕೇಳ್ತಾರೆ, ಅವಾಗ ಹೇಳ್ತೀರಾ? ಸಮಸ್ಯೆ ಹೇಳಿ ಹೌದು ಕಣ, ಇನ್ನೂ ಹೋಗುತ್ತಲೇ ಇದ್ದೇನೆ ಅಂತ ಹೇಳ್ತೀನಿ. ಅಂದರೆ ಕೆಲಸ ಸ್ಟಾರ್ಟ್ ಆಗಿ ಮಾಡ್ತಕ್ಕಂಥ ಕೆಲಸ 80% ಮುಗಿದ್ರೆ, ಜಾಲಿ ಕ್ಲಾಸ್ ಹೋಗಿದ್ದೀರಾ ಅಂದರೆ 80% ಮುಗಿದಿದೆ, ಇನ್ನೂ 20% ಬಾಕಿ ಇದೆ. ಅಂದರೆ ತುಂಬ ಕೆಲಸ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಗಿ ಕೆಲಸ ಮುಗಿದು ಇನ್ನೂ ಬ್ಯಾಲೆನ್ಸ್ ಇದೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡೋಕಂದ್ರೆ, ಉದಾಹರಣೆ ನೀವು ಬೆಳಗಿಂದ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ನಾನು ಬೆಳಗಿಂದ ಓದ್ತಾ ಇದ್ದೀನಿ ಕಣೋ. ಬೆಳಗಿಂದ ಓದ್ತಾ ಇದ್ದೀನಿ ಕಣ, ಬೆಳಗಿಂದ ಓದುತ್ತಲೇ ಇದ್ದೇನೆ ಅಂತ ಹೇಳ್ತೀರಾ. ಅಂದರೆ ಬೆಳಗಿಂದ ಓದಿದ್ದೀರಾ, ಇನ್ನೂ ಓದ್ತಾ ಇದ್ದೀರಾ. ಉದಾಹರಣೆ ಒಂದು ಎಲ್ಲ ಮನೆ ಕೂತ್ಕೊಂಡು ಕೇಳ್ತಿದ್ದಾರೆ. ಈಗ ಎಲ್ಲ ಉದಾಹರಣೆಗೆ ಊಟ ಮಾಡ್ಕೊತಾ ಕೂತಿರ್ತೀವಿ, ಯಾರು ನಮ್ಮ ಅಪ್ಪ ಅಮ್ಮ ಯಾರು ಒಳಗೆ ನೋಡ್ಕೊಂಡು ಹೋಗ್ತಾರೆ, ಮತ್ತು ಇನ್ನೂ ಹೊರಗಡೆಯಿಂದ ಬಂದಲ್ಲ ಇನ್ನೂ ಊಟ ಮಾಡ್ತಾ ಇರ್ತೀವಿ ನಾವು. ಏನು ಅವಾಗ ಊಟ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ. ಅಂದರೆ ನೀನು ಕೆಲಸ ಸ್ಟಾರ್ಟ್ ಮಾಡಿ ತುಂಬ ಹೊಸ್ತರ ಇದೆ, ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಗಿ ಇನ್ನೂ ಊಟ ಮಾಡೋ ಕೆಲಸ ಮುಗಿಸಿಲ್ಲ, ಇನ್ನೂ ಮುಗಿಸ್ಬೇಕು. ಅಂದರೆ ಊಟ ಮಾಡೋ ಕೆಲಸ ಮಾಡದೇ ಇಲ್ಲ, ಮಾಡಿದ್ಯಾ 80% ಮಾಡಿ 70% ಮುಗಿದಿದೆ, ಸ್ವಲ್ಪ ಇರುತ್ತೆ, ಊಟ ಮಾಡೋದು ಸ್ವಲ್ಪ ಇರುತ್ತೆ. ಅಂದರೆ ಇನ್ನೂ ಕೆಲಸ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಗಿ ಇನ್ನೂ ಪ್ರೋಸೆಸ್ ಇರೋದನ್ನ ಹೇಳೋಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಉದಾಹರಣೆ, ಈಗ ತುಮಕೂರಿಂದ ಬೆಂಗಳೂರಿಗೆ ಹೋಗೋಕ್ಕಾದ್ರೆ 2 hours ಬೇಕು, ಇನ್ನೂ ಎಲ್ಲ ಸಮಸ್ಯೆ ಸಿಗಾಕೊಂಡು ಇದ್ದರೆ ನಾವು ಅವಾಗ ಹೇಳ್ತೇವೆ ನಾನು ಹೋಗುತ್ತಲೇ ಇದ್ದೇನೆ ಅಂತ ಹೇಳ್ತೀರಾ. ಅಂದರೆ ಕೆಲಸ ಸ್ಟಾರ್ಟ್ ಆಗಿ ಇನ್ನೂ ಇದೆ. ನೋಡಿ, ಇದಕ್ಕೂ ಡಿಫ್ರೆನ್ಸ್ ಇದೆ. ಹೋಗುತ್ತಲೇ ಇದ್ದೇನೆ ಡಿಫ್ರೆನ್ಸ್ ಇದೆ ನೋಡಿ. ನಾನು ಹೋಗುತ್ತಲೇ ಇದ್ದೇನೆ, ಆಯ್ತಲ್ವಾ? ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಹೆಂಗೆ ಹೇಳ್ತೀರಾ? ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟು ಇದನ್ನೇ ಉದಾಹರಣೆ ಥರ ಪರ್ಫೆಕ್ಟ್ ಹಿಂದೆ ಹೇಳಿರೋದು. ಉದಾಹರಣೆ, ಈಗ ಮಧ್ಯಾಹ್ನ ತುಮಕೂರು 3 ಗಂಟೆ ಬಿಟ್ಟಿದ್ರಿ. ನಿನ್ನೆ ಇಷ್ಟೊತ್ತಾದ ನೀವು ಜಾಲಿ ಕ್ಲಾಸ್ ಆಗಿದ್ರಿ, ಅಂದರೆ ಇಷ್ಟು ಕಾಲ ಈಚೆ ಆಗಿರ್ಬೇಕಾಯ್ತು ಇಷ್ಟೊತ್ತಿಗೆ. ನಿನ್ನೆ ಆಗಿರೋ ಕ್ರಿಯೆನೇ ಈಗ ಹೇಳ್ತಿದ್ದೀರಾ ನೀವು, ಹೆಂಗೆ ಹೇಳ್ತೀರಾ? ನಾನು ಜಾಲಿ ಕ್ಲಾಸ್ ಇನ್ನೂ ನಿನ್ನೆ ಇಷ್ಟೊತ್ತಾಗ ಬೆಂಗಳೂರಿಗೆ ಹೋಗುತ್ತಲೇ ಇದ್ದೇನು ಅಂದರೆ ಕೆಲಸ ಇನ್ನೂ ಚಾಲ್ತಿಯಲ್ಲಿ ಇತ್ತು, ಅಂದರೆ ಕೆಲಸ ಮಾಡಿದ್ದೋ ಇನ್ನೂ ಕೆಲಸ ಬ್ಯಾಲೆನ್ಸ್ ಇತ್ತು, ಅದನ್ನು ಹೇಳ್ತೀವಿ ನಾನು ಹೋಗುತ್ತಲೇ ಇದ್ದೇನು ಅಂತ ಹೇಳ್ತೀರಾ. ಹೋಗುತ್ತಲೇ ಇದ್ದೇನು, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸು. ನಾಳೆ ಮಧ್ಯಾಹ್ನ 3 ಗಂಟೆ ತುಂಬ ಬಿಡ್ತೀರಾ, ಏನೋ ಕಾರಣಕ್ಕೆ ಇನ್ನೂ ನಾಳೆ ಇಷ್ಟದಾದರೂ ನೀವು ಬೆಂಗಳೂರು ರೀಚ್ ಆಗಿರಲ್ಲ, ಹೆಂಗೆ ಹೇಳ್ತೀರನ್ನ? ಹೋಗುತ್ತಲೇ ನಾನು ಬೆಂಗಳೂರಿಗೆ ನಾನು ಈ ವೇಳೆಯಲ್ಲಿ ಬೆಂಗಳೂರಿಗೆ ಹೋಗುತ್ತಲೇ ಇರುವೇನು ಅಂದರೆ ಉದಾಹರಣೆ ನಾವು ಹೇಳ್ತೀವಲ್ಲ, ನಾವು ಯಾರೇ ಒಂದು ಟೂರ್ ಪ್ಲಾನ್ ಹಾಕಿರ್ತೀವಿ, ಏನಾಗ್ತದೆ ಇನ್ನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಪ್ಪ, ಹೋಗ್ತಲೇ ಇರುವೆ ಇನ್ನೂ ರೀಚ್ ಆಗಲ್ಲ, ಇನ್ನೂ ಹೋಗ್ತಲೇ ಇರ್ತೀನಿ ಅಂತ ಹೇಳ್ತೀವಲ್ಲ. ಅಂದರೆ ಮುಂದೆ ಆಗೋದನ್ನು ಈಗಲೇ ಊಹೆ ಮಾಡ್ಕೊಂಡು ನಾವು ಮಾತಾಡ್ತಿದ್ದೀವಲ್ಲ, ನಾನು ಹೋಗುತ್ತಲೇ ಇರುವೆ ಅಂತ ಆಗುತ್ತೆ, ಆಯ್ತಲ್ವಾ? ಆಯಿತು, ಇಷ್ಟ ಆಯ್ತು. ಈಗ ಎಲ್ಲವಕ್ಕೂ ಇಂಗ್ಲೀಷ್ ಸೆಂಟೆನ್ಸ್ ಮಾಡೋಣ ಈಗ, ಆಯ್ತಲ್ವಾ?
ನೋಡಿ ಆಮೇಲೆ ಬರ್ಕೊಂಡಿರೋ ನೋಡಿರಿ ಸರಿ ಬಿಡ್ತೀನಿ ಬರ್ಕೊಂಡ್ರಂತೆ. ಈಗ ಹೋಗು ಅನ್ನೋದಕ್ಕೆ ಇಂಗ್ಲೀಷ್ ಏನಂತೀವಿ? ಗೋ ಅಂತ ಹೇಳ್ತೀವಿ. ಗೋ ಅಂತ ಹೇಳಿ ನೋಡಪ್ಪ. ಈಗ ಹೋಗು ಅನ್ನೋ ಒಂದು ಕ್ರಿಯಾಪದ ಧಾತುರೂಪ ತಗೊಂಡು ಇವಕ್ಕೆ ನೋಡಿ. ಈಗ ಉದಾಹರಣೆ, ಈಗ ಸಿಂಪಲ್ ಪ್ರೆಸೆಂಟೆನ್ಸ್ ಏನಿದೆ? ಹೋಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆ ಇಲ್ಲಿ? ಹೋಗುವೇನು ನೋಡು. ಈ ಹೋಗುನ ಧಾತು ರೂಪಕ್ಕೆ ತೇನೆ, ನು, ವೇನುನ್ನ ಪ್ರತ್ಯಯಗಳು ಸೇರ್ತಾವಿದೆ. ಈ ಪ್ರತ್ಯಯಗಳು ಸೇರಿರೋಂಥ ಉದ್ದೇಶ ಏನು? ಈ ಪ್ರತ್ಯಯಗಳು ಸೇರಿಸೋಂಥ ಉದ್ದೇಶ ಏನು? ಈಗ ನೋಡಿ, ಹೋಗುನ ಧಾತು ರೂಪಕ್ಕೆ ತೇನೆ, ನು, ವೆನು ಅಂತ ಇದೆ. ಈ ಪ್ರತ್ಯಯಗಳು ಸೇರಿಸೋಂಥ ಉದ್ದೇಶ ಏನು? ಕಾಲ ಸೂಚಕಗಳು ಅಂತ ಹೇಳ್ತೀವಿ. ಕಾಲ ಸೂಚಕ ಅಂದರೆ ಈ ವಾಕ್ಯ ಇದ್ರ ಮುಖಾಂತರ ನಮಗೆ ಈ ವಾಕ್ಯ ಯಾವ ಟೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಈ ವಾಕ್ಯ ಯಾವ ಕಾಲದಾಗೈತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ವಾಕ್ಯ ಯಾವ ಕಾಲದಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ವೆನು ಅಂತ ಬಂದರೆ ಫ್ಯೂಚರ್ ಟೆನ್ಸ್ ಆಗಿದೆ, ತೇನೆ ಅಂತ ಬಂದರೆ ಪ್ರೆಸೆಂಟ್ ಟೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಕ್ರಿಯಾಪದಕ್ಕೆ ಪ್ರತಿಯೊಂದು ಸೇರಿಸಿ ನಾವು ಕಾಲ ಬದಲಾವಣೆ ಮಾಡ್ತೀವಿ, ಆಯ್ತಲ್ವಾ? ಅದು ಬರೀ ನೋಡಿ, ಇಲ್ಲಿ ಒಂದೇ ಬರೀ ನಾನು ಅನ್ನೋ ಕ್ರಿಯಾಪದಕ್ಕೆ ಹೋಗುന്ന ಕ್ರಿಯಾಪದ 12 ರೂಪ ಪಡ್ಕೊಂಡಿದೆ. 12 ರೂಪ ಆಯಿತು. ಈಗ ನಾನು ಅಂತ ಬಂದರೆ ನಾನು ಹೋಗುತ್ತೇನೆ, ಇನ್ನೊಂದು ರೂಪ ಆಗುತ್ತೆ. ನಾವು ಹೋಗುತ್ತಿದ್ದೇವೆ, ಇನ್ನೊಂದು ರೂಪ ಆಗುತ್ತೆ. ಹಂಗೆ ಅವನು ಬಂದರೆ ಅವನು ಹೋಗುತ್ತಾನೆ, ಇನ್ನೊಂದು ರೂಪ ಆಗುತ್ತೆ. ಅದು ಆಯ್ತಲ್ವಾ? ಇಂಗ್ಲೀಷಲ್ಲಿ ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ ಅದು ಬರೀ 4 ರೂಪ ಆಗುತ್ತೆ ಅಷ್ಟೇ. ಪ್ರಮುಖವಾಗಿ ಇಂಗ್ಲೀಷಲ್ಲಿ ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ 4 ರೂಪ ಆಗುತ್ತೆ. ಯಾವುದಪ್ಪ ಅಂತಂದರೆ ಈ ಗೋ ಅಂತ ಇದೆ. ಈಗ ಈ ಗೋ ರೂಪ ನೋಡಪ್ಪ. ಈಗ ಗೋ ಇದೆಯಲ್ವಾ? ಗೋ ಅನ್ನೋದು ಒಂದು ರೂಪ ಆಯ್ತಲ್ವಾ? ಇದು V1 ಅಂತ ಹೇಳ್ತೀವಿ. ಇದನ್ನು V2, ಇದನ್ನು ಇನ್ನೊಂದು ರೂಪ ಬಂದು V2 ಅಂತ ಹೇಳ್ತೀವಿ. ಅದರಲ್ಲಿ ಗೋ ಅನ್ನೋದು ವೆಂಟ್ ಆಗುತ್ತೆ. V3 ಬಂದರೂ ಗಾನ್ ಅಂತ ಆಗುತ್ತೆ. V4 ಬಂದರೂ ಗೋಯಿಂಗ್ ಅಂತ ಆಗುತ್ತೆ. 5 ಆಗುತ್ತೆ. ನೆಕ್ಸ್ಟ್ ಹೇಳ್ತೀನಿ ನಾವು ಯಾವಾಗ ಅಂತ ಹೇಳ್ತಿದ್ದನ್ನ ಪ್ರಮುಖವಾಗಿ 4 ಆಗ್ತವೆ. ಸರಿನಾ? ಇನ್ನು ನೋಡಿ, ಟೇಕ್ ಅಂತ ತೊಗೊಳ್ಳಿ. ಟೇಕು, ಟೊಕ್ಕು, ಟೇಕನ್ನು, ಟೇಕಿಂಗ್. ಅಂದರೆ ಇಂಗ್ಲೀಷಲ್ಲಿ ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ 4 ರೂಪ ಪಡ್ಕೊಳುತ್ತೆ. ಈ 4 ರೂಪದಲ್ಲಿ ಇಷ್ಟು ಸಬ್ಜೆಕ್ಟ್ಗೆ ಅಂದರೆ ಇಷ್ಟು ಟೆನ್ಸ್ಗುವ, ಇಷ್ಟು ಸಬ್ಜೆಕ್ಟ್ಗೂ, ಐಗೆ, ವಿಗೆ, ಯುಗೆ, ಇಷ್ಟು ಸಬ್ಜೆಕ್ಟ್ಗುವ ಈ 4 ಕ್ರಿಯಾಪದ ರೂಪಗಳು ಮಾಡ್ಕೊಂಡು ನಾವು ಸೆಂಟೆನ್ಸ್ ಮಾಡೋಕ್ಕಾಗುತ್ತೆ. ಕನ್ನಡ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಪ್ರತ್ಯೇಕ ಸೆನ್ಸ್ ಚೇಂಜ್ ಮಾಡ್ತೀವಿ. ಇದನ್ನು ಏನು ಬಳಸಿ ಚೇಂಜ್ ಮಾಡ್ತೀವಿ ನಮ್ಮ ತಿಳ್ಕೊಳ್ಳೋಣ ಈಗ. ಸರಿನಾ? ಈಗ ಉದಾಹರಣೆಗೆ V1 ಅನ್ನೋದು ನಿಮಗೆ ಗೋ ವೆಂಟ್ ಗಾನ್ ಅಂತ ಇದೆ ಅಲ್ವಾ? ಗೋ ವೆಂಟ್ ಗಾನ್ ಅಂತ V1 ಬಂದು ಗೋ, ಇದು V1, V2 ಬಂದು ವೆಂಟು, V3 ಬಂದರು ಗಾನು, V4 ಬಂದರು ಗೋಯಿಂಗ್ ಅಂತ ಆಯ್ತಲ್ವಾ? ಇಷ್ಟ ಆಯಿತು. ನಾನು ಹೋಗುತ್ತೇನೆ ಅಂತ ಇಂಗ್ಲೀಷ್ ಹೆಂಗೆ ಹೇಳ್ತೀರಾ? ಐ ಗೋ ಅಂತ ಹೇಳ್ತೀರಲ್ವಾ? ಐ ಗೋ ಅಂತ ಹೇಳ್ತೀರಲ್ವಾ? ಎಷ್ಟು ಪಾಸ್ಟ್ ಟೆನ್ಸಲ್ಲಿ? ಐ ಗಾನ್ ಅಲ್ಲ, ಐ ವೆಂಟ್. ಇದು ನಾನು ಹೋಗುವೇನು? ಐ ವಿಲ್ ಗೋ. ಐ ವೆಂಟ್, ಐ ವಿಲ್ ಗೋ. ಈಗ ಸಿಂಪಲ್ ಪ್ರೆಸೆಂಟ್ಗೂ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಏನು ವ್ಯತ್ಯಾಸ ಇದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೂ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಏನು ವ್ಯತ್ಯಾಸ ಇದೆ? ವಾಕ್ಯ ರಚನೆಯಲ್ಲಿ ಏನು ವ್ಯತ್ಯಾಸ ಇದೆ? ಇಲ್ಲಿ ಎಲ್ ಪಿ ವರ್ಬ್ ಬಂದಿದೆ, ಇಲ್ಲಿ ಎಲ್ ಪಿ ವರ್ಬ್ ಇಲ್ಲ. ಇಲ್ಲಿ ವರ್ಬನ್ನು ಯಾವ್ದು ಬಳಸಿದ್ದೀವಿ? ಇಲ್ಲಿ ನಾವು ವರ್ಬನ್ನು ಯಾವ್ದು ಬಳಸಿದ್ದೀವಿ? ಇಲ್ಲಿ V1, V2, V3, V4 ಅಂತ ಇದೆಯಲ್ವಾ? ಯಾವ ಫಾರ್ಮ್ ಬಳಸಿದ್ವಿ? V1 ಬಳಸಿದ್ದೀವಿ, V2 ಬಳಸಿದ್ದೀವಿ, V3 ಬಳಸಿದ್ವಿ, V1 ಬಳಸಿದ್ದೀವಿ. ಇಲ್ಲೂ V1 ಬಳಸಿದ್ದೀವಿ, ಇಲ್ಲೂ V1 ಬಳಸಿದ್ದೀವಿ. ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಇದೆ? ಸಪೋರ್ಟಿಂಗ್ ವರ್ಬ್ ಮಾತ್ರ ಡಿಫ್ರೆನ್ಸ್ ಇದೆ. ಅಂದರೆ ಸಬ್ಜೆಕ್ಟ್ ಬಂದು V1 ಮಾತ್ರ ಬಂದರೆ ಅದು ಸಿಂಪಲ್ ಪ್ರೆಸೆಂಟ್ ಅಂತ ತಿಳ್ಕೊಬೇಕು ನಾವು. ಸಬ್ಜೆಕ್ಟ್ ಬಂದು ಸಪೋರ್ಟಿಂಗ್ ವರ್ಬ್ ವಿಲ್ ಬಂದು V1 ಬಂದರೆ ಅದು ಸಿಂಪಲ್ ಫ್ಯೂಚರ್ ಅಂತ ತಿಳ್ಕೊಬೇಕು. ಇದೊಂದೇ ಅಲ್ಲ. ಈಗ ಅಕಸ್ಮಾತ್ ನಾನು ಹೋಗುತ್ತೇನೆ ಅಂತ ಇದ್ದರೆ ಏನಾಗುತ್ತೆ? ಅವಾಗ ನಾನು ಹೋಗುತ್ತೇನೆ ಅಂತ ಬಂದು ನಾನು ತೆಗೆದುಕೊಳ್ತೇನೆ ಅಂತ ಇದ್ದರೆ ಐ ಟೇಕ್ ಅಂತ ಹೇಳ್ತೀವಿ. ನಾನು ತೆಗೆದುಕೊಳ್ಳೋದು ಅಂತಿದ್ರೆ ಐ ವಿಲ್ ಟೇಕ್. ನಾನು ಬರೆಯುತ್ತೇನೆ ಅಂತ ಇದ್ದರೆ ಐ ರೈಟ್. ಇಲ್ಲ, ನಾನು ಬರೆಯೋನು ಅಂತ ಇದ್ದರೆ ಐ ವಿಲ್ ರೈಟ್ ಅಂತ ಹೇಳ್ತೀವಿ. ಸರಿನಾ? ಅದೇ ರೀತಿ ಇಲ್ಲಿ V1 ಬಳಸಿ, ಇಲ್ಲಿ ಮತ್ತೆ ಎಲ್ಲೂ V1 ಬಳಸ್ತೀವಿ. ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ವಿಲ್ಲನ್ನು ಸಪೋರ್ಟಿಂಗ್ ಬಳಸ್ತೀವಿ. ಅಂದರೆ ಇದು ಹೇಗೆ ಬಳಸ್ತೀವಿ ನೋಡಿ, ಕನ್ನಡ ಏನು ಮಾಡ್ತೀವಪ್ಪ ಅಂದರೆ ಈ ವೆನು ಮತ್ತು ತೇನೆ ಪ್ರತ್ಯಯವನ್ನು ಬಳಸೋ ಮುಖಾಂತರ ಈ ವಾಕ್ಯ ಯಾವ ಟೆನ್ಸ್ ಆಗಿದೆ ಅಂತ ತೋರಿಸ್ತೀವಿ. ಇಂಗ್ಲೀಷ್ ಹೆಂಗಪ್ಪ ತೋರಿಸ್ತೀವಪ್ಪ ಅಂದರೆ ಈ ಸಪೋರ್ಟಿಂಗ್ ವರ್ಬ್ ಬಳಸೋ ಮುಖಾಂತರ ಈ ವಾಕ್ಯ ಇಂಥ ಕಾಲದಲ್ಲಿದೆ. ಇದನ್ನೇ ಹೇಳ್ತೀವಿ ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ, ಸಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೀವಿ. ಇವು ಬಳಸೋ ಮುಖಾಂತರ ಈ ವಾಕ್ಯ ಯಾವ ಟೆನ್ಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಬಳಸೋಂಥ ಇವಕ್ಕೆ ಯಾವುದೇ ರೀತಿಯ ಮೀನಿಂಗ್ ಇರೋಲ್ಲ. ಇದಕ್ಕೆ
ಈ ಬಳಸೋದ ಉದ್ದೇಶ ಏನಪ್ಪ ಅಂದರೆ ಈ ವಾಕ್ಯ ಯಾವ ಕಾಲದಿಂದ ತಿಳ್ಕೊಳಕ್ಕೋಸ್ಕರ ಬಳಸ್ತೀವಿ. ಸರಿನಾ? ಈಗ ಇಲ್ಲ ವಿ ಟು ಬಂದರು. ವಿ ಟುವನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಟ್ಟು ಇನ್ನು ಯಾವ ಟೆನ್ಸಲ್ಲೂ ಬಳಸಲ್ಲ. ಪಾಸ್ಟ್ ಟೆನ್ಸ್ ಬಿಟ್ಟು ಇನ್ನೆಲ್ಲೂ ಬಳಸಲ್ಲ. ಸರಿನಾ? ವಿ ಟುನ ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಟ್ಟು ಎಲ್ಲೂ ಬಳಸಲ್ಲ. ನೆಕ್ಸ್ಟು ಕಂಟಿನ್ಯೂಸ್ ಪ್ರೆಸೆನ್ಸ್ ಹಿಂಗೆ ಹೇಳಿ. ಕಂಟಿನ್ಯೂಸ್ ಪ್ರೆಸೆನ್ಸ್ ನಾನು ಹೋಗುತ್ತಿದ್ದೇನೆ. ಅಲ್ಲಿ ನೋಡ್ರಿ ಚಾರ್ಟ್ ಗೊತ್ತಾಗಲ್ಲ ಅಂದರೆ ಚಾರ್ಟ್ ಇದೆ ನೋಡ್ಕೊಳ್ಳಿ. ಈಗ ಹಂಗೆ ಚಾರ್ಟ್ ಫಾಲೋ ಮಾಡಿ. ಈಗ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಅಂತ ನೋಡಿ, ಅದು ಕೆಳಗಡೆದು ಕೆಳಗಡೆದು ಹಾಂ ಐ ಆಮ್ ಗೋಯಿಂಗ್ ಅಂತ ಆಗುತ್ತೆ. ಹಾಂ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು ಐ ವಾಸ್ ಹೇಳಿ ಐ ವಿಲ್ ಬಿ ಗೋಯಿಂಗ್. ಓಕೆ, ಸರಿನಾ? ಏನು ಡಿಫ್ರೆನ್ಸ್ ಇದೆ ಇಲ್ಲಿ? ಐ ಆಮ್ ಗೋಯಿಂಗ್ ಅಂತ ಇದೆ, ಐ ವಾಸ್ ಗೋಯಿಂಗ್ ಅಂತ ಇದೆ, ಐ ವಿಲ್ ಬಿ ಗೋಯಿಂಗ್ ಅಂತ ಇದೆ. ಇಲ್ಲಿ ಏನು ವ್ಯತ್ಯಾಸಗಳು, ಏನು ವ್ಯತ್ಯಾಸ ಇದೆ ಇಲ್ಲಿ? ಇಲ್ಲಿ ಐಗೆ ಹ್ಯಾಮ್ ಬಂದಿದೆ, ಐಗೆ ಹ್ಯಾಮ್ ಬಂದಿರೋದ್ರಿಂದ ಇದು ಹ್ಯಾಮ್ ಬಂದು ವರ್ಬು, V4 ಬಂದಿರೋದ್ರಿಂದ ಇದು ಕಂಟಿನ್ಯೂಸ್ ಪ್ರೆಸೆನ್ಸು. ಕಂಟಿನ್ಯೂಸ್ ಪಾಸ್ಟ್ ಐ ಬಂದು ವಾಸ್ ಬಂದು V4 ಬಂದಿರೋದ್ರಿಂದ ಇದು ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು. ಕಂಟಿನ್ಯೂಸ್ ಐ ಬಂದು ವಿಲ್ ಬಿ ಬಂದು V4 ಬಂದಿರೋದ್ರಿಂದ ಇದು ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸು. ಅಕಸ್ಮಾತ್ ನಾನು ಹೋಗುತ್ತಿದ್ದೇನೆ ಬಂದಾಗ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಇದ್ದರೆ ಐ ಆಮ್ ಟೇಕಿಂಗ್ ಅಂತ, ಇದು ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು. ಐ ವಾಸ್ ಟೇಕಿಂಗು, ವಿಲ್ ಬಿ ಟೇಕಿಂಗ್. ಅಕಸ್ಮಾತ್ ನಾನು ಬರೀತಿದ್ದೇನೆ ಅಂತಿದ್ರೆ ನಾವು ಟೆನ್ಸಸ್ ಡಿಫ್ರೆನ್ಸ್ ತೋರ್ಸಕ್ಕೆ ಏನು ಮಾಡಿದ್ವಿ ನಾವು? ಹೆಲ್ಪಿಂಗ್ ವರ್ಡ್ ಬಳಸೋ ಉದ್ದೇಶ ಏನಂದರೆ ಆ ಕಾಲಗಳನ್ನು ತೋರ್ಸಕ್ಕೆ ನಾವು ಹೆಂಗೆ ಕನ್ನಡದಲ್ಲಿ ಕಾಲ ಸೂಚಕಗಳು ಅಂತ ಹೇಳ್ತೀವಲ್ಲ ಅದನ್ನ ಕಾಲ ತೋರ್ಸೋಕ್ಕೆ ಯಾಮು ವಾಸು ವಿಲ್ ಬಿನ ಬಳಸಿದ್ದೀವಿ. ಆಯ್ತಲ್ವಾ? ಹಂಗೆ ಪರ್ಫೆಕ್ಟ್ ಪ್ರೆಸೆಂಟ್ ಬಂದರೆ ಹೋಗಿದ್ದೇನೆ. ಅಲ್ಲಿ ನೋಡಿ ರೂಲ್ಸ್ ನೋಡಿ. ಹಾಂ ಹೇಳ್ರಿ ಕರೆಕ್ಟ್ ಹೇಳ್ತಿದ್ದೀರಾ? ಐ ಹ್ಯಾವ್ ಗೋಯಿಂಗ್ ಅಲ್ಲ, ಈಗ ಯಾಕೆ ಗೋಯಿಂಗ್ ಇದು ಬಳಸ್ಬಿಟ್ಟು ಅಲ್ಲೇ ಅದು ಕಂಟಿನ್ಯೂಸ್ ಪ್ರೆಸೆನ್ಸ್ ಬಿಟ್ಟು ಎಲ್ಲೂ ಬಳಸಲ್ಲ ಅದನ್ನ. ಐ ಹ್ಯಾವ್ ಗಾನು. ಇಲ್ಲಿ ಹೋಗಿದ್ದೇನು? ಇದು ಪರ್ಫೆಕ್ಟ್ ಫ್ಯೂಚರ್ ಏನು ಒಂದು ಹೇಳು ನೀನು. ಶೆಲ್ ಐ ವಿಲ್ ಹ್ಯಾವ್ ಗಾನ್. ಶೆಲ್ ಬೇಕಾದ್ರೆ ಬಿಟ್ಬಿಡಿ, ಎಲ್ಲಕ್ಕೂ ವಿಲ್ಲೇ ಬಳಸಿ, ತೊಂದರೆ ಇಲ್ಲ. ಏನತಕ್ಕ ಶೆಲ್ ಬಳಸೋಕೆ ಹೋಗ್ಬೇಡಿ, ಎಲ್ಲಕ್ಕೂ ವಿಲ್ಲೇ ಬಳಸಿ. ಐ ವಿಲ್ ಹ್ಯಾವ್ ಗಾನ್ ನೋಡಿ. ವರ್ಬು ಯಾವ ಫಾರ್ಮ್ ಬಳಸಿದ್ದೀವಿ ನಾವು? V3 ಎಲ್ಲಿ ಬಳಸಿದ್ದೀವಿ? ಯಾವ ಟೆನ್ಸ್ ಬಳಸಿದ್ದೀವಿ? ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಬಳಸಿದ್ದೀವಿ. ನೆಕ್ಸ್ಟ್ ಮತ್ತೆ ಎಲ್ಲಿ ಬಳಸಿದ್ದೀವಿ? V3ನ ಪರ್ಫೆಕ್ಟ್ ಫಾಸ್ಟು. ಮತ್ತು V3 ಮತ್ತೆ ಎಲ್ಲಿ ಬಳಸಿದ್ದೀವಿ? ಪರ್ಫೆಕ್ಟ್ ಫ್ಯೂಚರ್ ಟೆನ್ಸು. ಅಂದರೆ ಪರ್ಫೆಕ್ಟ್ ಟೆನ್ಸ್ ಅಂತ ಎಲ್ಲಿ ಬರೋದು? ಪರ್ಫೆಕ್ಟ್ ಟೆನ್ಸ್ ಯಾವ ಟೆನ್ಸೇ ಆಗಲಿ, ಪ್ರೆಸೆಂಟ್ ಆಗಲಿ, ಪಾಸ್ಟ್ ಫ್ಯೂಚರ್ ಎಲ್ಲ ಕಡೆಯೂ ಯಾವುದೇ ಕ್ರಿಯಾಪದದ V3 ಫಾರ್ಮನ್ನು ಬಳಸ್ತೀವಿ. ಮತ್ತು ಆ ಸಬ್ಜೆಕ್ಟಿಗೆ ತಕ್ಕನಾಗೆ ನಾವು ಸಪೋರ್ಟಿವ್ ವರ್ಬನ್ನು ಬಳಸ್ಬೇಕು. ಅಕಸ್ಮಾತ್ ಇಲ್ಲಿ ಈ ಅಂತ ಇದ್ದರೆ ಇ ಹ್ಯಾಸ್ ಗಾನ್ ಅಂತ ಆಗುತ್ತೆ, ಇಲ್ಲಿ ಶಿ ಇದ್ದರೆ ಶಿ ಹ್ಯಾಸ್ ಗಾನ್ ಅಂತ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಎಲ್ಲವಕ್ಕೂ ಹ್ಯಾಡೇ ಇಲ್ಲಿ, ಈ ಹ್ಯಾಡ್ ಗಾನು, ಶಿ ಹ್ಯಾಡ್ ಗಾನು, ಇಟ್ ಹ್ಯಾಡ್ ಗಾನು, ದೇ ಹ್ಯಾಡ್ ಗಾನು, ಎಲ್ಲವಕ್ಕೂ ಹ್ಯಾಡೇ ಇಲ್ಲಿ. ಇಲ್ಲಿ ಎಲ್ಲಕ್ಕೂ ವಿಲ್ ಹ್ಯಾವ್ ಇಲ್ಲಿ, ಐ ವಿಲ್ ಹ್ಯಾವ್ ಗಾನು, ವಿ ವಿಲ್ ಹ್ಯಾವ್ ಗಾನು, ಶಿ ವಿಲ್ ಹ್ಯಾವ್ ಗಾನು, ಇಟ್ ವಿಲ್ ಹ್ಯಾವ್ ಗಾನ್ ಅಂತ ಆಗುತ್ತೆ. ಸೊ ಇನ್ನು ಅಂದರೆ ಎಲ್ಲ ವರ್ಕ್ ಫಾರ್ಮು V3 ಇರುತ್ತೆ. ಆ ಸಪೋರ್ಟಿವ್ ಮುಖಾಂತರ ಆ ವಾಕ್ಯ ಯಾವ ಟೆನ್ಸ್ ಆಗಿದೆ ಅಂತ ಮಾತ್ರ ತಿಳ್ಕೊಬೇಕು ನಾವು. ಐ ಹ್ಯಾಸ್ ಗಾನ್ ಅಲ್ಲ, ಐ ಹ್ಯಾವ್ ಗಾನ್. ಈ ಶಿ ಇಟ್ಟಿ ಮಾತ್ರ ಆ್ಯಸ್ ಅಷ್ಟೇ, ಈ ಶಿ ಇಟ್ಟಿ ಮಾತ್ರ ಆ್ಯಸ್ ಅಷ್ಟೇ. ಆಮೇಲೆ ಸಿಂಗ್ಲರಿಗೆ ಇನ್ನು ಬಳಸ್ಬೇಕು, ಫ್ಲೋರ್ ಬಳಸುತ್ತೆ ಅಂತ ತಿಳ್ಕೊಂಬಾರ್ದು. ಯಾವುದೇ ಕಾರಣ ಅದು ಫುಲ್ ಕನ್ಫ್ಯೂಷನ್. ಅದು ಯಾವ ಇದ್ದಾಗ ಐಗೆ ವಿಗೆ ಯುಗೆ, ಐಗೆ ವಿ ಯುಗೆ ದೇಗೆ ಹ್ಯಾವ್ ಬಳಸ್ಬೇಕು, ಈ ಶೀಟ್ ಬಂದಾಗ ಹ್ಯಾಸ್ ಬಳಸ್ಬೇಕು. ಈ ಥರ ತಲೆಕೆ ನಿಮಗೆ ಆ ಸಿಂಗ್ಲರ್ ಹಿಂಗೆ ಬಳಸ್ತೀವಿ, ಫ್ಲೋರ್ ಹಿಂಗೆ ಬಳಸ್ತೀವಿ ಅಂತ ತಲೆಕೆ ಮಾಡಬಾರ್ದು. ಇದು ಅಷ್ಟೇ, ಕಂಟಿನ್ಯೂಸ್ ಪಾಸ್ಟ್ ಟೆನ್ಸಲ್ಲೂ ಅಷ್ಟೇ ವಾಜುವರ್ ಇರುತ್ತೆ. ನೀವು ಸಿಂಗ್ಲರ್ ಫ್ಲೋರ್ ಯೋಚನೆ ಮಾಡಬಾರ್ದು. ಐಗೆ ಈ ಶೀಟ್ಗೆ ವಾಜ್ ಬಳಸ್ತೀವಿ, ವಿ ಯು ದೇಗೆ ವರ್ ಬಳಸ್ತೀವಿ ಇನ್ನೊಂದು ತಲೆ ಇರ್ಬೇಕು ನಿಮಗೆ. ವರ್ ಬಳಸ್ತೀವಿ, ಈ ಶೀಟ್ಗೆ ವಾಜ್ ಬಳಸ್ತೀವಿ. ಅಲ್ಲೆಲ್ಲ ಕೊಡಿ, ಹಿಂದೆಲ್ಲ ಕೊಡಿ, ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದೀವಿ ಯಾವಾಗ ಏನು ಬಳಸ್ಬೇಕು ಅಂತ. ಅದ್ರಾಗಲ್ಲ ಇನ್ನೊಂದು ಆಚೆ ಆಡೋದ. ಅದೇ ಇಲ್ಲಿ ಇವತ್ತು ಏನು ನೋಡಿ, ನಿಮ್ಮ ಹತ್ರ ಇದೆ ಇವಾಗ ಗೊತ್ತಿಲ್ಲ. ಅಲ್ಲೇ ಇದೆ, ನಿಮ್ಮ ಹತ್ರ ಇದೆಯಲ್ಲ, ಏನು ಬಳಸೋದು ಕೊಟ್ಟಿದ್ದೀವಿ ಅಲ್ಲಿ. ಸರಿನಾ? ಇಷ್ಟ ಆಯಿತು. ನೆಕ್ಸ್ಟ್ ಈಗ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಹೇಳಿ.
ಐ ಹ್ಯಾವ್ ಬೀನ್ ಗೋಯಿಂಗ್. ಎಷ್ಟು? ಇಲ್ಲಿ ಐ ಹ್ಯಾಡ್ ಬಿನ್ ಗೋಯಿಂಗ್ ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಆಗುತ್ತೆ. ಇದು ರೂಲ್ಸ್ ಅಷ್ಟೇ, ಯಾವ ಬೇನೋ ಸಪೋರ್ಟಿಂಗ್ ವರ್ಬ್ ಅಷ್ಟೇ ಅವು. ನೆಕ್ಸ್ಟು ಅವಕ್ಕೆಲ್ಲ ಮೀನಿಂಗ್ ಬರ್ತವೆ. ನೆಕ್ಸ್ಟು ಅಂತಂದು ಹೇಳ್ಬೋದು. ಈಗ ಜಸ್ಟ್ ಅಷ್ಟೇ. ಐ ಹ್ಯಾಡ್ ಬೀನ್ ಗೋಯಿಂಗ್, ಸರಿನಾ? ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಆಗುತ್ತೆ. ಮತ್ತೆ ವರ್ಬು ಮತ್ತೆ ನೋಡಿ ಹೇಳಿ. ಹಾಂ, ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಆಯ್ತಲ್ವಾ? ಮತ್ತೆ V4 ಬಳಸಿದ್ವಿ. V4 ಅನ್ನು ಕಂಟಿನ್ಯೂಸ್ ಪ್ರೆಸೆನ್ಸಲ್ಲಿ ಬಳಸ್ತೀವಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಬಳಸ್ತೀವಿ. ಇಲ್ಲಿ ವ್ಯತ್ಯಾಸ ಏನಪ್ಪ, ಇಲ್ಲಿ ಆ್ಯಮ್ ಇದೆ, ಇಲ್ಲಿ ಹ್ಯಾವ್ ಬಿನ್ ಇದೆ. ಇಲ್ಲಿ ವಾಸ್ ಇದೆ, ಇಲ್ಲಿ ಹ್ಯಾಡ್ ಬಿನ್ ಇದೆ. ವಿಲ್ ಬಿ ಇದೆ, ವಿಲ್ ಹ್ಯಾವ್ ಬಿನ್ ಇದೆ. ಇಲ್ಲಿ ಗೊತ್ತಾಗ್ತದೆ. ಕಂಟಿನ್ಯೂಸ್ ಅಂತ ಎಲ್ಲಿ ಬರ್ತಾವೋ ಅಲ್ಲೆಲ್ಲ ಏಜ್ ಬಳಸ್ತೀವಿ. ಮತ್ತು ಅದು ಟೆನ್ಸಿಟಿ ಹೆಂಗೆ ತಿಳ್ಕೊಂಬೋದು, ಅದು ಸಪೋರ್ಟಿವ್ ವರ್ಬ್ ನೋಡಿಕೊಂಡು ತಿಳ್ಕೊಂಡು ನೋಡಿ. ಇಲ್ಲೂ ಏಜ್ ಇಲ್ಲಿ ಬಳಸಿದ್ವಿ. ಡಿಫ್ರೆನ್ಸ್ ಹೆಂಗೆ ತಿಳ್ಕೊಬೇಕಿಲ್ಲ, ಇಲ್ಲಿ ಹ್ಯಾಮ್ ಬಳಸಿದ್ವಿ, ಇಲ್ಲಿ ಹ್ಯಾವ್ ಬಿನ್ ಬಳಸಿದ್ವಿ, ತಿಳ್ಕೊಬೇಕಾಗುತ್ತೆ. ಇಷ್ಟ ಅರ್ಥ ಆಯಿತು. ನೆಕ್ಸ್ಟ್ ಈಗ ಒಂದು ಸಬ್ಜೆಕ್ಟ್ಗೆ ನಾವು ನಾವು ಟೆನ್ಸ್ ಮಾಡೋಕೆ ಕಲ್ತ್ಕೊಂಡು ಒಟ್ಟಾರೆಯಾಗಿ 7 ಸಬ್ಜೆಕ್ಟ್, ಇಂಗ್ಲೀಷಲ್ಲಿ 7 ಸಬ್ಜೆಕ್ಟ್ ಇವೆ. ಆ 7 ಸಬ್ಜೆಕ್ಟ್ಗೆ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬಂತು ಅಂತಂದರೆ ನೀವು ಇಂಗ್ಲೀಷಲ್ಲಿ ಏನೇ ಸೆಂಟೆನ್ಸ್ ಕೊಟ್ಟರು ಮಾಡ್ಬೋದು. ಯಾಕೆಂದ್ರೆ ನೆಕ್ಸ್ಟ್ ಹೇಳ್ತೀನಿ ಈಗ. ಯಾಕೆಂದ್ರೆ ಹೇಳ್ತೀನಿ ಫಸ್ಟು. ಈಗ ನಾನು ಹೋಗುತ್ತೇನೆ ಅಂತ ಇದೀಗ ಅಕಸ್ಮಾತ್ ನಾವು ಅಂತ ಹಾಕಿದ್ರೆ ಏನಾಗುತ್ತೆ? ಇಂಗ್ಲೀಷ್ ಕನ್ನಡ ಹೇಳಿ ಫಸ್ಟು. ನಾವು ಹೋಗುತ್ತೇವೆ, ಇಂಗ್ಲೀಷಲ್ಲಿ ವೀಗ ಹೋಗುತ್ತೆ. ಇಲ್ಲಿ ನೀವು ಹೇಳಿ, ಎಲ್ಲರೂ ನೀವು ಹೇಳಿ. ನಾನು ಹೋಗುತ್ತಿದ್ದೇನೆ ಅಂದರೆ ನಾನು ಹೋಗುತ್ತಿದ್ದೇನೆ ಬಂದು ನಾನು ಬದಲಾಗಿ ನಾವು ಹಾಕಿದ್ರೆ ಹಾಂ, ಕನ್ನಡದಲ್ಲಿ ಫಸ್ಟು ನಾವು ಹೋಗುತ್ತಿದ್ದೇವೆ. ಇಂಗ್ಲೀಷ್ ಏನಾಗುತ್ತೆ? ವಿ ಆರ್ ಗೋಯಿಂಗ್. ನೀವು ಹೇಳ್ರಿ. ನೆಕ್ಸ್ಟು ನಾನು ಹೋಗಿದ್ದೇನೆ ಇದೆ. ನಾವು ಸೇರಿಸ್ಕೊಂಡ್ರೆ ಇಲ್ಲಿ ನಾನು ಹೋಗಿದ್ದೇನೆ ಇದೆ. ನಾವು ಸೇರಿಸ್ಕೊಂಡ್ರೆ ನೀನು ಹೇಳ ತಡೆ, ಅವ್ರಿಗೆ ಇವ್ರು ಕೇಳ, ಮೆಸ್ಟ್ ಕೇಳೋಣ ಹೇಳ. ಹಾಂ ಹೇಳಿ. ನಾವು ಹೋಗಿದ್ದೇವೆ ಆಯ್ತಲ್ವಾ? ಇಂಗ್ಲೀಷೇ ಹೇಳ್ರಿ ಅಂದಂಗೆ ತಡೆ ಹೇಳಿ. ಅವ್ರು ಮಾಡಬೇಡಿ. ವಿ ಹ್ಯಾವ್ ಗಾನ್, ಸರಿನಾ? ಆಯ್ತಾ? ನೆಕ್ಸ್ಟ್ ನೀ ಹೇಳಪ್ಪ. ಇಲ್ಲಿ ಹಾಂ ಇಲ್ಲ ಫಾಸ್ಟ್ ಇಲ್ಲ, ಅವ್ರು ಹೇಳಿವಲ್ಲ, ಅದಕ್ಕೆ ನೆಕ್ಸ್ಟ್ ಅವ್ರಿಗೆ ಹೋದೆ ಹೇಳ್ರಿ. ಹಾಂ ಏನಪ್ಪ, ಯಾಕೆ ನಾನು ಹೋಗ್ತಾನೆ ಇದ್ದೇನೆ ಬಂದು ನಾವು ಹಾಕೊಂಡ್ರೆ ಏನಾಗುತ್ತಪ್ಪ? ನಾನು ಹೋಗುತ್ತಾನೆ ಇದ್ದೇನೆ ಬದಲಾಗಿ ನಾವು ಹಾಕೊಂಡ್ರೆ ಏನಾಗುತ್ತೆ? ನಾವು ಹಾಕೋ. ಇಂಗ್ಲೀಷ್ ಬೇಡ, ಕನ್ನಡ ಹೇಳಿ ಫಸ್ಟು. ಎಷ್ಟೇ ನಾವು ತೆಗಿಯಲ್ಲಿ, ನಾವು ಹಾಕಪ್ಪ. ಇಲ್ಲಿ ನಾವು ಸೇರಿಸೋದು ನಾನು ಬಿಟ್ಟು ಓದಿಷ್ಟು ಬಿಟ್ಟು ಹೋದ. ಇನ್ನು ನಾವು ಹೋಗುತ್ತಲೇ ಇದ್ದೇವೆ. ಯಾವನು ಸರಿ ಆಯ್ತಾ? ಅವನು ಇದ್ರೆ ಹಾಂ ಅಷ್ಟೇ. ಅವನು ಓದ್ತಾ ಇದೆ ಅಂತ ಆಗ್ತದೆ. ಅದು ಹೇಳಿ, ನಾವು ಹೇಳಿದ್ದು ಇಂಗ್ಲೀಷೇ ಹೇಳು. ನಾವು ಇಂಗ್ಲೀಷಲ್ಲಿ ವಿ ಹ್ಯಾವ್ ಬೀನ್ ಗೋಯಿಂಗು, ಸರಿನಾ? ನೆಕ್ಸ್ಟು ನೀವು ಹೇಳಿ. ವಿ ವೆಂಟ್ ಆಯ್ತು. ನಾನು ಓದಿರೋದು ನಾವು ಸೇರಿಸಿ ಹೇಳಿ. ಈಗ ಕನ್ನಡದ ಹೇಳಿ. ಎಲ್ಲ ಸರಿ ಇದೆ. ವಿ ವೆಂಟ್ ಕರೆಕ್ಟ್ ಇದೆ. ಕನ್ನಡದ ಹೇಳಿ ಫಸ್ಟು. ನಾವು ಓದೆವು. ನೆಕ್ಸ್ಟು ನೀವು ಹೇಳಿ. ವಿ ವೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V2 ಯಾವುದೇ ಸಬ್ಜೆಕ್ಟ್ ಬಳಸಲಿ V2ನೇ ಬಳಸೋದು. ಐ ವೆಂಟು, ವಿ ವೆಂಟು, ಶಿ ವೆಂಟು, ಇಟ್ ವೆಂಟ್ ಎಲ್ಲಕ್ಕೂ V2. ಹೌದು, ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಆಗ್ಬಿಡ್ತದು. ಅದು ಅಷ್ಟೇ. ವಿ ಹ್ಯಾಡ್ ಗಾನ್ ಅಂತ ಹೇಳ್ಬೇಕಂತ ಬರೀ ವಿ ಗಾನ್ ಅಂತ ಹೇಳ್ಬಾರ್ದು. ವಿ ಹ್ಯಾಡ್ ಗಾನ್ ಅಂತ ಹೇಳ್ಬೇಕು, ಇಲ್ಲ ವಿ ಹ್ಯಾವ್ ಗಾನ್ ಅಂತ ಹೇಳ್ಬೇಕಾದ್ರೆ ಪರ್ಫೆಕ್ಟ್ ಪ್ರೆಸೆಂಟ್ ಆಗುತ್ತೆ. ಇಲ್ಲಾಂದ್ರೆ ವಿ ಹ್ಯಾಡ್ ಗಾನ್ ಅಂತ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಆಗುತ್ತೆ. ವಿಲ್ ಹ್ಯಾವ್ ಗಾನು ನೀವು ವಿತೌಟ್ ಸಪೋರ್ಟಿವ್ ಬಳಸ್ತಾ ಹೇಳಿದ್ರೆ ಅದು ಯಾವ ಟೆನ್ಸು ಆಗಲ್ಲ. ಅದು ಬರೀ ನಾವು ಸಬ್ಜೆಕ್ಟ್ ಬಳಸೋದು, ಬರೀ ವರ್ಕ್ ಫಾರ್ಮ್ ಹೇಳಿದ್ರೆ ಅದೇ ಯಾವ ಟೆನ್ಸು ಆಗಲ್ಲ ಅದು. ನೆಕ್ಸ್ಟು ನಾನು ಕಂಟಿನ್ಯೂಸ್ ಫಾಸ್ಟ್ ಹೇಳಿ. ನೀವು ಹೇಳಿ ಸಂತೋಷ್. ನಾನು ಹೋಗುತ್ತಿದ್ದೇನು. ನಾವು ಹೋಗ್ತೀವಿ. ಇಂಗ್ಲೀಷ್ ಹೇಳಿ. ವಿ ವರ್
ವಿ ವರ್ ಗೋಯಿಂಗ್. ನೆಕ್ಸ್ಟ್ ನೀವು ಹೇಳಿ. ನಾನು ಹೋಗಿದ್ದೇನೆ. ನಾವು ಸೇರಿಸಿ ಹೇಳಿ. ನಾವು ಹೋಗಿದ್ದೆವು. ಓದೇವಲ್ಲ, ನಾವು ಹೋಗಿದ್ದೆವು. ಇಂಗ್ಲೀಷಲ್ಲಿ ಎಲ್ಲ ರೂಲ್ಸ್ ನೋಡ್ಬೇಕಂತ ಗೊತ್ತಾಗಿಲ್ಲ ಅಂದರೆ ರೂಲ್ಸ್ ನೋಡ್ಬೇಕು ಗೊತ್ತಾಗುತ್ತಲ್ಲಿ. ಗೊತ್ತಾಗಿಲ್ಲ ಸ್ಟಾರ್ಟ್ ತಡಿ ನೋಡಿ ಅಲ್ಲ ಚಾಟ್ ನೋಡಿ. ಚಾಟ್ ನೋಡಿ. ಹೇಳಿ ರೂಲ್ಸ್ ನೋಡ್ಕೊಂಡು ಚಾಟ್ ನೋಡ್ಕೊಂಡು ಹೇಳಾಯ್ತು. ವಿ ಹ್ಯಾಡ್ ಗಾನ್ ಅಂತ ಆಗುತ್ತೆ. ವಿ ಹ್ಯಾಡ್ ಗಾನ್ ಅಂತ ಆಗುತ್ತೆ. ಎಷ್ಟು ನೀನು ಹೇಳಪ್ಪ ಎಷ್ಟು? ಇಲ್ಲ ವಿ ಹೇಳಿ ಫಸ್ಟ್ ಹೇಳಿಲ್ಲ ಅವರು ಹೇಳಿದ್ದಾರೆ. ವಿ ಹ್ಯಾಡ್ ಗಾನ್ ಅಂತ ಹೇಳು. ವಿ ಹ್ಯಾಡ್ ಗಾನ್ ಇಲ್ಲ ನೆಕ್ಸ್ಟ್ ಬರೀತಲ್ಲ ಗೊತ್ತಾಯ್ತು ಬಿಡಿ, ಸುಮ್ಮನೆ ಏನು ಸಲ ನಾವು ಹೋಗಿದ್ದೆವು. ವಿ ಹ್ಯಾಡ್ ಗಾನ್. ಓಕೆ ಆಯ್ತು, ವಿ ಹ್ಯಾಡ್ ಗಾನ್ ಅಷ್ಟೇ. ವಿ ಹ್ಯಾಡ್ ಇದೆಯಲ್ಲ, ವಿ ಹ್ಯಾಡ್ ಗಾನ್. ನಾವು ಹೋಗುತ್ತಲೇ ಇದ್ದೇವೆ ಎಲ್ಲ ಕಣ. ನಾವು ಹೋಗುತ್ತೇವೆ, ನಾನು ಹೋಗುತ್ತಲೇ ಇದ್ದೇವೆ ಅಂತ ಇದೆ. ಇದ್ದೇವು ಪಾಸ್ಟ್ ಅನ್ಸ್ಕೊಂಡು ನಾವು ಹೋಗುತ್ತಲೇ ಇದ್ದೆವು. ಹಾಂ ಇಂಗ್ಲೀಷ್ ಹೇಳು. ಹೇಳ. ವಿ ಹ್ಯಾಡ್ ಬಿನ್ ಗೋಯಿಂಗ್. ನೆಕ್ಸ್ಟು ನಾನು ಹೋಗುವೇನು. ನೀವು ಹೇಳಿ. ನೀನು ಹೇಳ. ನಾನು ಬೇಡ ಇವನು ಹೇಳಿ. ನಾವು ಸೇರಿಸಿ ಹೇಳ. ಹಾಂ ನಾವು ಹೋಗುವವರು ಅಂತಂದರೆ ಮೀನಿಂಗ್ ಏನು ಹೇಳಿದಕ್ಕೆ? ನಾವು ಹೋಗುವೆವು. ಇಲ್ಲಿ ವಿ ವಿಲ್ ಗೋ. ನೆಕ್ಸ್ಟು ನೀನು ಹೇಳಪ್ಪ. ನಾನು ಹೋಗುತ್ತಿರುವೆನು. ನಾವು ಸೆಷನ್ ಹೇಳು. ನಾವು ಹೇಳಿ ಹೇಳು ಜ್ವರ ಹೇಳು. ಕರೆಕ್ಟ್ ಹೇಳ್ತೀವಿ ಹೇಳು. ನಾವು ಹೋಗುತ್ತಿರುವೆವು. ನೆಕ್ಸ್ಟು ಇಂಗ್ಲೀಷ್ ಹೇಳು. ವಿ ವಿಲ್ ಬಿ ಅಷ್ಟೇ. ಎಲ್ಲಕ್ಕೂ ವಿಲ್ ಬಿನಲ್ಲಿ ಅಲ್ಲಿ ಸ್ಟಾರ್ಟ್ ನೋಡೋದೇ ಇಂಗ್ಲೀಷ್ ಕಂಟಿನ್ಯೂಸ್ ಪ್ರೆಸೆಂಟ್ ಸ್ಟಾರ್ಟ್ ನೋಡು. ನೋಡಿರಾ ನೋಡ್ತಾ ಏನಿದೆ ರೂಲ್ಸಲ್ಲಿ? ಅದಲ್ಲ ಈ ಕಡೆ ಮೊದಲೇ ಕಂಟಿನ್ಯೂಸ್ ಫ್ಯೂಚರ್ ಸ್ಟಾರ್ಟ್ ಇದೆಯಪ್ಪ. ಕಂಟಿನ್ಯೂಸ್ ಫ್ಯೂಚರ್ಸಲ್ಲಿ ರೂಲ್ಸ್ ಏನಿದೆ? ಸಬ್ಜೆಕ್ಟ್ ಇದೆ, ವಿಲ್ ಬಿ ಇದೆ, ವರ್ಬ್ ಇಂಜ್ ಇದೆ. ಆಯ್ತಲ್ವಾ? ನೆಕ್ಸ್ಟು ನೀವು ಹೇಳಿ. ನಾನು ಹೋಗಿರುವೆನು. ನಾವು ಸೆಷನ್ ಹೇಳಿ. ನಾವು ಹೋಗಿರುವೆವು. ಸೊ ಇದು ಇಂಗ್ಲೀಷಲ್ಲಿ ವಿಲ್ ಹ್ಯಾವ್ ಗಾನ್. ನೆಕ್ಸ್ಟು ನಾನು ಹೋಗ್ತಾನೆ ಇರುವೆನು. ಹೌದಾ? ಇದು ಇಂಗ್ಲೀಷಲ್ಲಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್. ಆಯ್ತಲ್ವಾ? ಹಂಗೆ ಈ ಶೀಟ್ ನೋಡಪ್ಪ. ನೆಕ್ಸ್ಟು ಈ ಶೀಟ್ ಬಂದಾಗ ನೋಡೋಣ. ಈಗ ಈ ಸಬ್ಜೆಕ್ಟು ವಿ ಒನ್ ಬಳಸಿವಿ ಇಲ್ಲಿ. ಈ ಶೀಟ್ ಬಂದಾಗ ಈ ಶೀಟ್ ಬಂದಾಗ ವಿ ಒನ್ಗೆ ಎಸ್ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಈ ಇಟ್ ಬಂದಾಗ ಈಗ ಐಗೆ ವಿಗೆ ದೇಗೆ ಎಲ್ಲ ಕಾಮನ್ ಇರುತ್ತೆ, ಯುಗೆ ಎಲ್ಲ ಕಾಮನ್ ಇರುತ್ತೆ. ಐಗೆ ವಿಗೆ ಯು ಗೋ, ಐ ಗೋ, ವಿ ಗೋ, ದೇ ಗೋ ಅಂತ ಆಗುತ್ತೆ. ಈ ಶೀಟ್ ಬಂದಾಗ ಮಾತ್ರ ಕ್ರಿಯಾಪದಕ್ಕೆ ಎಸ್ ಇರುತ್ತೆ. ಹೆಂಗೆಂದರೆ ಈ ಗೋಸ್, ಶಿ ಗೋಸ್, ಇಟ್ ಗೋಸ್ ಅಂತ ಹೇಳುತ್ತೆ. ಅದೆಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಮಾತ್ರ, ಎಲ್ಲೂ ಅಲ್ಲ, ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಮಾತ್ರ. ಈ ಶೀಟ್ ಮಾತ್ರ ಈ ಶೀಟ್ ಈ ಗೋ ಶಿ ಗೋಸ್ ಅಂತ ಆಗುತ್ತೆ. ಆಯ್ತಲ್ವಾ? ನೆಕ್ಸ್ಟು ಐ ಆಮ್ ಗೋಯಿಂಗ್ ಅಂತ ಇದೀಗ. ನೆಕ್ಸ್ಟ್ ವಿ ತರ್ಡಿ ವಿ ಆರ್ ಗೋಯಿಂಗ್ ಅಂತ ಆಗುತ್ತೆ. ಯು ಆರ್ ಗೋಯಿಂಗ್ ಅಂತ ಆಗುತ್ತೆ. ಈಸ್ ಗೋಯಿಂಗ್ ಅಂತ ನೋಡಿರಿ. ರೂಲ್ಸ್ ನೋಡ್ಕೊಳ್ಳಿ. ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್ ರೂಲ್ಸ್ ನೋಡ್ಕೊಳ್ಳಿ. ಏನೇನಿದೆ ಓದೋಡಿ. ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್ ರೂಲ್ಸ್ ಏನಿದೆ ನೋಡಿ. ರೂಲ್ಸ್ ಏನಿದೆ ಬಾಯ್ಬಿಟ್ಟು ಓದಿ ಸ್ವಲ್ಪ. ಸಬ್ಜೆಕ್ಟು ಯಾಮು ಈಸಾರು ವರ್ಬ್ ಐನ್ ಜಿ ಪ್ಲಸ್ ಆಬ್ಜೆಕ್ಟ್ ಅಲ್ವಾ? ಐ ಆಮ್ ಗೋಯಿಂಗ್ ಅಂತ ಆಯಿತು, ವಿ ಆರ್ ಗೋಯಿಂಗ್ ಅಂತ ಆಯಿತು, ಯು ಆರ್ ಗೋಯಿಂಗ್ ಅಂತ ಆಗುತ್ತೆ, ಈಸ್ ಗೋಯಿಂಗ್ ಅಂತ ಆಗುತ್ತೆ, ಶಿ ಈಸ್ ಗೋಯಿಂಗ್ ಅಂತ ಆಗುತ್ತೆ, ಇಟ್ ಈಸ್ ಗೋಯಿಂಗ್ ಅಂತ ಆಗುತ್ತೆ, ದೇ ಆರ್ ಗೋಯಿಂಗ್ ಅಂತ ಆಗುತ್ತೆ. ಆಯ್ತಲ್ವಾ? ನೆಕ್ಸ್ಟು ಐ ಹ್ಯಾವ್ ಗಾನ್ ಅಂತ ಇದೆ. ವಿ ಹ್ಯಾವ್ ಗಾನು, ಯು ಹ್ಯಾವ್ ಗಾನು, ಈ ಹ್ಯಾಸ್ ಗಾನ್, ಶಿ ಹ್ಯಾಸ್ ಗಾನ್, ಇಟ್ ಹ್ಯಾಸ್ ಗಾನ್, ದೇ ಹ್ಯಾವ್ ಗಾನ್. ಸೊ ಇದು ನೆಕ್ಸ್ಟ್ ಐ ಹ್ಯಾವ್ ಬಿನ್ ಗೋಯಿಂಗ್ ಅಷ್ಟೇ. ವಿ ಹ್ಯಾವ್ ಬಿನ್ ಗೋಯಿಂಗ್, ಯು ಹ್ಯಾವ್ ಬಿನ್ ಗೋಯಿಂಗ್, ಈ ಹ್ಯಾಸ್ ಬಿನ್ ಗೋಯಿಂಗ್, ಶಿ ಹ್ಯಾಸ್ ಬಿನ್ ಗೋಯಿಂಗ್, ಇಟ್ ಹ್ಯಾಸ್ ಬಿನ್ ಗೋಯಿಂಗ್, ದೇ ಹ್ಯಾವ್ ಬಿನ್ ಗೋಯಿಂಗ್. ನೆಕ್ಸ್ಟು ಐ ವೆಂಟ್ ಇದೆ. ಎಲ್ಲಕ್ಕೂ ಅಷ್ಟೇ. ಐ ವೆಂಟು, ವಿ ವೆಂಟು, ಶಿ ವೆಂಟು, ಇಟ್ ವೆಂಟು, ದೇ ವೆಂಟು, ಎಲ್ಲಕ್ಕೂ ವಿ ಟು ಫಾರ್ಮು. ಸೊ ಇನ್ನು ವಾಸ್ ವರ್ರು. ವಿ ವರ್ ಗೋಯಿಂಗ್, ಯು ವರ್ ಗೋಯಿಂಗ್, ದೇ ವರ್ ಗೋಯಿಂಗ್, ಈ ವಾಸ್ ಗೋಯಿಂಗ್, ಶಿ ವಾಸ್ ಗೋಯಿಂಗ್, ಇಟ್ ವಾಸ್ ಗೋಯಿಂಗ್. ಎಲ್ಲ ವರ್ಬು ವಿ ಫೋರೆ. ಸಪೋರ್ಟಿಂಗ್ ವರ್ಬು
ಯಾವ ಸಪೋರ್ಟ್ ಯಾವ ಫುಡ್ ಅದು ನೋಡ್ಕೊಂಡು ಹಾಕೋತ್ತೆ. ಈ ವಾಜ್ ಹಾಕೋದೆ ಹೊರ ಬಂದು ಹೊರ ಹಾಕೋತ್ತೆ. ಇದು ಅಷ್ಟೇ ಎಲ್ಲವೂ ಯಾಡೆ ಇಲ್ಲಿ ಐಯಾಡ್ ಗಾನು ವಿ ಆಡ್ ಗಾನು ಸಿ ಆಡ್ ಗಾನು ಇಟ್ಟಾಡ್ ಗಾನು ದೇ ಆಡ್ ಗಾನು ಎಲ್ಲವೂ ಯಾಡೆ. ಇದು ಅಷ್ಟೇ ಎಲ್ಲಕ್ಕೂ ಯಾಡ್ ಬಿನೇ ಅದು. ಇಲ್ಲೂ ಅಷ್ಟೇ ಎಲ್ಲಕ್ಕೂ ವಿಲ್ಲೆ ಅವಿಲ್ಲಿ ಎಲ್ಲ ವಿ ಒನ್ನು ಅದು ಅಷ್ಟೇ ಎಲ್ಲಕ್ಕೂ ಯಾಡ್ ಬಿನ್ನೆ ಸಿ ಹಾಂ ಎಲ್ಲ ದೇ ಆಡ್ ಬಿನ್ಗೋ ಸಿ ಎಲ್ಲಕ್ಕೂ ವಿಲ್ಲೆ ಎಲ್ಲ ವಿ ಒನ್ನು ಮತ್ತು ಸಪೋರ್ಟಿಂಗ್ ವರ್ಬ್ ಅಷ್ಟೇ. ಅವಿಲ್ಗೋ ವಿಲ್ಗೋ ಸೀಲ್ಗೋ ಇಟ್ ವಿಲ್ಗೋ ದೇ ವಿಲ್ಗೋ ಐ ವಿಲ್ ಬಿ ಗೋಯಿಂಗ್ ಶಿಲ್ ಬಿ ಇಟ್ ವಿಲ್ ಬಿ ಗೋಯಿಂಗ್ ದೇ ವಿಲ್ ಬಿ ಎಲ್ಲ ಗೋಯಿಂಗ್ ಆಗುತ್ತೆ. ಸರಿನಾ? ಐ ವಿಲ್ ಹ್ಯಾವ್ ಗಾನ್ ವಿ ವಿಲ್ ಹ್ಯಾವ್ ಗಾನ್ ಸಿ ವಿಲ್ ಹ್ಯಾವ್ ಗಾನ್ ದೇ ವಿಲ್ ಹ್ಯಾವ್ ಗಾನ್ ಎಲ್ಲಕ್ಕೂ ವಿಲ್ ಹ್ಯಾವ್ ಸೇರಿಸ್ಬೇಕಾಗುತ್ತೆ. ಎಲ್ಲಕ್ಕೂ ವಿಲ್ ಹ್ಯಾವ್ ಬಿನ್ ಇದು ಅಷ್ಟೇ. ವಿಲ್ ಹ್ಯಾವ್ ಬಿನ್ ಯಾಡೇ ಬರಲ್ಲ. ಎಲ್ಲ ಇಲ್ಲಿ ಮಾತ್ರ ಅಷ್ಟೇ ಯಾಡ್ ಅಷ್ಟೇ. ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಮಾತ್ರ ಅಷ್ಟೇ. ಇಲ್ಲಿ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಮಾತ್ರ ಅಷ್ಟೇ ಯಾಡ್. ಇಲ್ಲಿ ಎಲ್ಲ ಎಲ್ಲಕ್ಕೂ ವಿಲ್ ಹ್ಯಾವೆ. ಸರಿನಾ? ವಾಜು ಬರುತ್ತೆ ಇಲ್ಲಿ. ಐಗೆ ಈ ಶೀಟ್ಗೂ ವಾಜು ವಿ ಯು ದೇಗೆ ಬಂದರೆ ಹೊರ ಅಂತ ಆಗುತ್ತೆ. ಇಷ್ಟ ಆಯ್ತಲ್ವಾ? ಮತ್ತು 7 ಸಬ್ಜೆಕ್ಟ್ ಅಲ್ಲಿ ನಿಮಗೆ ಆ ಚಾರ್ಟ್ ಅಂತ ಇರಿ, ಕನ್ನಡ ಚಾರ್ಟ್ ಇದೆ ತೆಗಿರಿ. ಕನ್ನಡ ಚಾರ್ಟಲ್ಲಿ ಪಕ್ಕ ಕೊಟ್ಟರೆ ನೋಡಿ ಐ ಯು ವಿ ಸಿ ಈಟ್ ಅಂತ ಕೊಟ್ಟರೆ ನೋಡಿ. ಅದು ಕೊಡಲ್ವಾ? ಅಲ್ಲಿ ಪಕ್ಕ ಇಲ್ಲ ನೆಕ್ಸ್ಟ್ ಒಂದು ಇಲ್ಲ ನೆಕ್ಸ್ಟ್ ಒಂದು ತೆಗಿರಿ. ಯಾವ್ದು ಹೇಳಿ? ಯಾರು ಯಾವು? ಹಾಂ ಡಿಫ್ರೆನ್ಸ್ ಏನಿಲ್ಲ. ಪರ್ಫೆಕ್ಟ್ ಪ್ರೆಸೆನ್ಸಲ್ಲಿ ಯಾವ ಯಾಸನ ಪರ್ಫೆಕ್ಟ್ ಪ್ರೆಸೆನ್ಸ್ ಬಳಸ್ತೀವಿ, ಹ್ಯಾಡ್ ಅಂದರೆ ಪರ್ಫೆಕ್ಟ್ ಪಾಸ್ಟ್ ಅಂತ ಬಳಸ್ತೀವಿ ಅಷ್ಟೇ. ಡಿಫ್ರೆನ್ಸ್ ಅದಕ್ಕೆ ಮೀನಿಂಗ್ ನೆಕ್ಸ್ಟ್ ಹೇಳ್ತೀನಿ, ಅದಕ್ಕೆ ಏನಂತ ಹೇಳ್ತೀನಿ ಈಗ ಬೇಡ. ಅದಕ್ಕೆ ಜಸ್ಟ್ ಅದು ಸಪೋರ್ಟಿಂಗ್ ವರ್ಬ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಪರ್ಫೆಕ್ಟ್ ಪ್ರೆಸೆನ್ಸ್ ಪರ್ಫೆಕ್ಟ್ ಪ್ರೆಸೆನ್ಸ್ ಬಳಸ್ತಕ್ಕಂಥ ಸಪೋರ್ಟಿಂಗ್ ವರ್ಬ್ಗಳು ಅಷ್ಟೇ. ಅದಕ್ಕೆ ಯಾವುದೇ ರೀತಿ ಮೀನಿಂಗ್ ಇಲ್ಲ. ಸಪೋರ್ಟಿಂಗ್ ವರ್ಬ್ಗೆ ಯಾವುದೇ ರೀತಿ ಮೀನಿಂಗ್ ಇರಲ್ಲ. ಎಲ್ಲಿ ಬೇಸ್ ಸೆಂಟೆನ್ಸ್ ಯಾವುದೇ ರೀತಿ ಮೀನಿಂಗ್ ಇರಲ್ಲ, ಮೀನಿಂಗ್ ಬರಲ್ಲ. ಅದಕ್ಕೆ ನೆಕ್ಸ್ಟ್ ಮೀನಿಂಗ್ ಬರುತ್ತೆ ಹೇಳ್ತೀನಿ, ನೆಕ್ಸ್ಟ್ ಬರ್ತೀನಿ. ಈಗ ಪ್ರೆಸೆಂಟ್ ಅದು ಮೀನಿಂಗ್ ಇಲ್ಲ. ಅದಕ್ಕೆ ಜಸ್ಟ್ ಆ ರೀತಿ ಯಾವ ಟೆನ್ಸ್ ಅನ್ನೋದು ಮಾತು ತೋರಿಸುತ್ತೆ. ಹೆಂಗೆ ಈಗ ನಾವು ಕಾಣದ ಪ್ರತಿಯೊಂದು ಮುಖಾಂತರ ಟೆನ್ಸ್ ಹೆಂಗೆ ಕಾಣ್ತೀವೋ ಆ ಸಪೋರ್ಟಿಂಗ್ ವರ್ಬ್ ಮುಖಾಂತರ ವಾಕ್ಯ ಯಾವ ಕಾಲದಾಗಿದೆ ತೋರಿಸುತ್ತಷ್ಟೇ. ಸರಿನಾ? ಇದಾಯ್ತು. ಈಗ ಬಲ್ಲಿ ನೋಡಿ ಇಲ್ಲಿ ಈ ಚಾರ್ಟ್ ಕನ್ನಡ ಚಾರ್ಟ್ ತೆಗೆದ್ರಾ? ಇಲ್ಲ ಇನ್ನೊಂದು ನೆಕ್ಸ್ಟ್ ತೆಗಿರಿ. ಇನ್ನೊಂದು ನೆಕ್ಸ್ಟ್ ಪೇಜ್ ತೆಗಿರಿ. ನೆಕ್ಸ್ಟ್ ಪೇಜು ಅಲ್ಲಿ ನೋಡಿ ಪಕ್ಕದ ಸ್ವಲ್ಪ ನೀರೇ ಈ ಕಡೆ ಫಸ್ಟು ನೀನು ಸ್ಟ್ರೈಟ್ ಮಾಡ್ಕೊಳಪ್ಪ. ಇದು ನಿನ್ನ ಕಡೆ ಇಕ್ಕ ಐ ವಿ ಯು ಈ ಶಿ ಇಟ್ಟದ್ದು ಏನಿದೆಯಲ್ವಾ, ಜಗತ್ತಲ್ಲಿ ಏನೇ ಕೆಲಸ ಆಗಬೇಕು ಅಂದರು ಈ 7 ಜನದಿಂದ ಕೆಲಸ ಆಗೋದು. ಹೆಂಗೆ ಅಂತಂದರೆ ಐ ವಿ ಯು ಈ ಶಿ ಇಟ್ಟಿದೆಯಲ್ಲಪ್ಪ, ಐ ಏನನ್ನ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಐ ಅಂದರೆ ನೋಡಿ ಇಲ್ಲಿ ಕೇಳಿ ನನ್ನ ನೋಡಿ ಐ ಅನ್ನೋದಿಯಲ್ವಾ, ಐ ಅಂದರೆ ನಾನು ಬಿಟ್ಟರೆ ಯಾರು ನಾನು ಅಂತ ಐ ಅಂದರೆ ನಾನು ಯೂಸ್ ಮಾಡ್ತಾ ಇದ್ದಾರೆ. ನಾನು ಬಿಟ್ಟು ಯಾರು ಆಗಲ್ಲ. ಅಕಸ್ಮಾತ್ ನೀವು ನಾನು ಅಂತ ಮಾಡ್ಕೊತಾ ಇದ್ದೀವಿ, ನೀವು ನಾನು ಇಂಥ ಕೆಲಸ ಮಾಡ್ತೀನಿ, ನಾನು ನೋಡ್ತೀನಿ, ನಾನು ಓದ್ತೀನಿ, ನಾನು ಬರಿತೀನಿ ಅಂತ ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಬಿಟ್ಟು ಯಾರು ಸಾಧ್ಯ ಇಲ್ಲ. ಅದು ನೀವೇ ಅದು ಯಾವಾಗಲೂ ಫಸ್ಟ್ ಪರ್ಸನ್ ನೀವೇ ಆಗಿರ್ತೀರ. ಅದು ಐ ಅಂತ ಬಳಸ್ಕೊಂಡು ಮಾತಾಡೋದು ನೀವೇ ಆಗಿರ್ತೀರ. ವಿ ಅಂತಂದರೆ ನಾವು ವಿ ಆರ್ ಲಿಸ್ನಿಂಗ್ ಕ್ಲಾಸ್ ಅಂತ ಹೇಳ್ತೀವಿ. ನಾವೆಲ್ಲ ಕ್ಲಾಸ್ ಕೇಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅಂದರೆ ನಾವು ಒಟ್ಟಾರೆ ನಿಮ್ಮೆಲ್ಲ ಗ್ರೂಪ್ ಸೇರಿ ವಿ ಅಂತ ಹೇಳ್ತೀವಿ, ಬಳಸ್ತೀರಾ. ಯು ಅಂದರೆ ಯಾವಾಗ ನಾವು ಎದುರು ನಾವು ಈಗ ದೂರದಲ್ಲಿ ಅವನ ಮಾತಾಡ್ತಾ ಇಲ್ಲಿ ದೂರದಾಗಿಲ್ಲ ಅವನು ವ್ಯಕ್ತಿ, ಅವನು ವೇಗದ ಆ ವ್ಯಕ್ತಿ ನೀನೇ ಆಗ್ತಾನೆ. ಈಗ ನೀನೇ ಆಗ್ತೀರಿ. ನೀವು ವ್ಯಕ್ತಿ ಯಾಕಂದ್ರೆ ಎದುರುಗಡೆ ನಿಂತು ಮಾಡ್ತೀನಿ, ನೀನೇ ಆಗ್ತೀರಾ. ನಿಮ್ಮೆಲ್ಲ ಸೇರಿಸಿ ಮಾಡಿದ್ರೆ ನೀವುಗಳು ಆಗ್ತೀರಾ. ನೀವೆಲ್ಲನೂ ಸೇರಿಸಿ ನಾವು ಹೇಳಿದ್ರೆ ನೀವುಗಳು ಆಗ್ತೀರಾ. ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಮಾಡ್ತಾಯಿದ್ರೆ, ಯಾರೋ ದೇವರ ಹತ್ರ ಮಾತ್ರ ಮಾಡ್ತಾಯಿದ್ರೆ ನೀನು ಆಗ್ತೀರಾ. ನಿಮ್ಮೆಲ್ಲ ಎಲ್ಲ ನೀವುಗಳು ಆಗ್ತೀರಾ. ಈ ಶಿ ಇಟ್ಟದ್ದೇ ಇದೆಯಲ್ವಾ, ನಮ್ಮ ಇಲ್ಲಿರೋದೆಲ್ಲ ಬಿಟ್ಟು ಬೇರೆ ವ್ಯಕ್ತಿಗಳಾಗಿರ್ತಾರೆ. ಅವ್ರು ಯಾಗಿರಲಿ, ನಮ್ಮ ಅಪ್ಪ ಅಮ್ಮ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ಸಚಿನ್ ತೆಂಡೂಲ್ಕರ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಧೋನಿ ಆಗಿರಲಿ, ಅವ್ನು ಯಾರೇ ಆಗಿರಲಿ, ನರೇಂದ್ರ ಮೋದಿ ನಮಗೆಲ್ಲ ತರ್ಡ್ ವ್ಯಕ್ತಿನೇ ಆಗಿರ್ತಾರೆ. ತರ್ಡ್ ವ್ಯಕ್ತಿ. ಈ ಉದಾಹರಣೆಗಪ್ಪ ಈಗ ಮೋದಿ ಅಂತ ತಿಳ್ಕೊಂಡು, ಈಗ ಮೋದಿ ಯಾವ ಸಬ್ಜೆಕ್ಟ್ ಬರ್ತಾನಲ್ಲಿ ಐ ವಿ ಯು ಈ ಶಿ ಇಡ್ತಿದ್ದಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾನೆ? ಈಗ ಬರ್ತಾನೆ. ಇವರು ಸಿದ್ದರಾಮಯ್ಯ, ಸಾನಿಯಾ ಮಿರ್ಜಾ ಸಿ ಬರ್ತಾನೆ. ಬೆಕ್ಕು ಇಟ್ಟು, ಇದು ಮೊಬೈಲು ಇಟ್ಟು. ಅಂದರೆ ಯಾವ ನಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿಗೆ ಏನು ಮಾಡುತ್ತೆ ಅದೆಲ್ಲ ಈ ಶಿ ಇಟ್ಕೆ ಬರುತ್ತೆ. ಈಗ ಉದಾಹರಣೆ, ಈಗ ರಾಜಕಾರಣಿಗಳು ದೇಗ್ ಬರ್ತಾರೆ. ಕ್ರಿಕೆಟ್ ಆಟಗಾರರು ಬೆಕ್ಕುಗಳು. ಈಗ ಉದಾಹರಣೆ ಇಷ್ಟು 7 ಸಬ್ಜೆಕ್ಟ್ಗೆ ಸೆಂಟೆನ್ಸ್ ಮಾಡೋಕೆ ಕಲ್ತ್ಕೊಂಡ್ರೆ, ನೀವು ಈ 7 ಸಬ್ಜೆಕ್ಟ್ಗೆ ಸೆಂಟೆನ್ಸ್ ಮಾಡೋಕೆ ಕಲ್ತ್ಕೊಂಡ್ರೆ ನೀವು ನಿಮ್ಗೆ ಯಾವ ರೀತಿಯ ಸೆಂಟೆನ್ಸ್ ಬೇಕಾದ್ರೆ ಮಾಡ್ಬೋದು. ಹೆಂಗಪ್ಪ ಉದಾಹರಣೆ ಅಂತಂದರೆ ಇದು ಒಂದು ಸೆಕೆಂಡ್ ಇದು ಬರ್ಕೊಂಬಿಡ್ತಾರೆ. ಇದನ್ನ ಬರ್ಕೊಂಬಿಟ್ಟು ಹೇಳ್ತೀನಿ. ಯಾಕೆ ನೆಕ್ಸ್ಟ್ ಒಂದು ಹೇಳ್ತೀನಿ. ಆಯಿತು, ಹೊಳ್ಸಾಕ್ಬಿಟ್ಟು ಹೇಳ್ತೀನಿ. ಓಲ್ಡ್ ಮಾಡೋ ಓಲ್ಡ್ ಮಾಡ್ಬೋದಾ? ಓಲ್ಡ್ ಮಾಡೋದು ಇದೆಲ್ಲ ಪಕ್ಕದಲ್ಲ ಇದು ಯಾವ್ದು ಓಲ್ಡ್ ಮಾಡ್ಬೋದು? ಇನ್ನೊಂದು ಬಂದು ಆಯ್ತು. ಹಾಕಿ ಬನ್ನಿ. ಏನು ತೊಂದರೆ ಓಡಿ ನೀವು ಈಗ ಇಷ್ಟೊತ್ತು ವಿಡಿಯೋ ಮಾಡಿರೋದು ಮಾತ್ರ ಸೇವಾ ಇರುತ್ತೆ. ಸೇವಾ ಅದು ಬೇಡ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗ್ಬೇಕು. ಅದು ಕಂಟಿನ್ಯೂ ಆಗ್ಬೇಕಾ? ಸ್ಟಾಪ್ ಮಾಡ್ಬೋದಾ? ಕಂಟಿನ್ಯೂ ಆಗ್ಬಿಡಿ.
ನೋಡಪ್ಪ ಇನ್ನು ಎಷ್ಟು ಅಷ್ಟು ಸಬ್ಜೆಕ್ಟ್ ಕಲ್ತ್ಕೊಂಡು ಎಲ್ಲ ಸೆಂಟೆನ್ಸ್ ಏನು ಮಾಡ್ಬೋದಪ್ಪ ಅಂತಂದರೆ ಹೇಳ್ತಿದ್ದಾರೆ ನಿಮಗೆ ಅಂತ. ಉದಾಹರಣೆ ಈಗ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡ್ತೀವಿ. ಈಗ ಉದಾಹರಣೆ ನೋಡಿ, ಸೆಂಟೆನ್ಸ್ ಮಾಡ್ತೀವಿ ಸರಿ ಅಲ್ವಾ? ಈ ತಗೊಳ್ಳಿ, ಪ್ಲೇ ಪ್ಲೇ ತಗೊಳ್ರಿ, ಕ್ರಿಕೆಟ್ ಆಬ್ಜೆಕ್ಟ್ ಕ್ರಿಕೆಟ್ ತಗೊಳ್ಳಿ ಆಯ್ತಲ್ವಾ? ಸಿಂಪಲ್ ಸೆಂಟೆನ್ಸ್ ಮಾಡಿ ರೂಲ್ಸ್ ಮಾಡಿ ಹೇಳಿ. ಈ ಪ್ಲೇಸ್ ಕ್ರಿಕೆಟ್ ಆಯ್ತಲ್ವಾ? ಅವು ಈಗ ಅವನು ಕ್ರಿಕೆಟ್ ಆಡುತ್ತಾನೆ ಅಂತ ಹೌದೇ ಸರಿನಾ? ಆಯಿತು. ಅಕಸ್ಮಾತ್ ಅವನು ಕ್ರಿಕೆಟ್ ಆಡುತ್ತೆ ಬದಲಾಗಿ ಸಚಿನ್ ಕ್ರಿಕೆಟ್ ಆಡ್ತಾನೆ ಏನಾಗುತ್ತೆ? ಇಲ್ಲಿ ಸಚಿನ್ ಕ್ರಿಕೆಟ್ ಆಡುತ್ತಾನೆ ಅಂತ ಏನ್ಕೊಂಡ್ರೆ ಏನಾಗುತ್ತೆ? ಸಚಿನ್ ಪ್ಲೇಸ್ ಕ್ರಿಕೆಟ್ ಅಂತ ಆಗುತ್ತೆ. ಅಂದರೆ ಇಲ್ಲಿ ಹೀಗೆ ಸೆಂಟೆನ್ಸ್ ಮಾಡಿದ್ದೀವಿ, ಅಂದರೆ ಇಲ್ಲಿ ಈ ಬದಲಾಗಿ ಸಚಿನ್ ರಿಪ್ಲೇಸ್ ಮಾಡಿದ್ವಿ. ಯಾಕೆ ರಿಪ್ಲೇಸ್ ಮಾಡಿದ್ವಿ ಅಂತಂದರೆ ಸಚಿನ್ ನಮಗೆ ಮೂರನೇ ವ್ಯಕ್ತಿ. ಸಾನಿಯಾ ಮಿರ್ಜಾ ಪ್ಲೇಸ್ ಟೆನ್ನಿಸ್ ಅಂತ ಇರ್ತದೆ ಕಡೆ. ಸಾನಿಯಾ ಮಿರ್ಜಾ ಕ್ರಿಕೆಟ್ ಟೆನ್ನಿಸ್ ಆಡುತ್ತಾಳೆ ಅಂತ ಆಗುತ್ತೆ. ಅದೇ ಏನಾಗುತ್ತೆ? ಸಾನಿಯಾ ಮಿರ್ಜಾ ಪ್ಲೇಸ್ ಟೆನ್ನಿಸ್ ಆಗುತ್ತೆ. ಅಂದರೆ ಇದಕ್ಕೆ ಈ ಸೆಂಟೆನ್ಸ್ಗೆ ನಾವು ಸೆಂಟೆನ್ಸ್ ಮಾಡೋಕೆ ಕಲ್ತ್ಕೊಂಡ್ರೆ ನೀವು ಈ ಬೇರೆ ಸೆಂಟೆನ್ಸ್ ಏನು ಬೇಕೋ ಸೆಂಟೆನ್ಸ್ ಮಾಡ್ಬೋದು. ಪ್ಲೇಸ್ ಅಂತ ಹೇಳಲ್ಲ. ಈಗ ಅವನು ಈಜುತ್ತಾನೆ ಅಂತ ಇರ್ತಿರ್ಕೊಳ್ರಿ. ಅವನು ಈಜುತ್ತಾನೆ ಅಂತ ಇರ್ಕೊಂಡು ಈಗ ಧೋನಿ ಈಜುತ್ತಾ ಅಂತ ಹೇಳ್ಬೋದು. ಅವ್ರಿಗೆ ಧೋನಿ ಸ್ವಿಮ್ಸ್ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಈ ಶಿ ಇಟ್ ಐ ವಿ ಯು ಈ ಶಿ ಇಟ್ಗೆ ಎಲ್ಲ ಟೆನ್ಸಲ್ಲೂ ನಾವು ಸೆಂಟೆನ್ಸ್ ಮಾಡಿ ಸಿಂಪಲ್ ಪ್ರೆಸೆನ್ಸ್ ಎಲ್ಲ ಟೆನ್ಸಲ್ಲೂ ಸೆಂಟೆನ್ಸ್ ಮಾಡಿ ಕಲ್ತ್ಕೊಂಡ್ರೆ ಅದನ್ನು ಮಾದರಿ ಇಟ್ಕೊಂಡು ಏನು ಬೇಕೋ ಸೆಂಟೆನ್ಸ್ ಮಾಡ್ಬೋದು. ಹಂಗೆ ಈಗ ಈಗ ಕಂಟಿನ್ಯೂಸ್ ಏನಾಗ್ತಿದ್ದು? ಕಂಟಿನ್ಯೂಸ್ ಏನಾಗುತ್ತೆ? ಈ ಸ್ಪ್ರೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಈ ಸ್ಪ್ರೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತಲ್ವಾ? ಅದಕ್ಕೆ ಸಚಿನ್ ಇದೆ ಕಡ್ದಲ್ಲಿ ಆಗುತ್ತೆ, ಆಗುತ್ತೆ. ಅವನು ಕ್ರಿಕೆಟ್ ಆಡುತ್ತಿದ್ದ ಕಂಟಿನ್ಯೂಸ್ ಅಲ್ವಾ? ಸಚಿನ್ ಕ್ರಿಕೆಟ್ ಇಂಗ್ಲೀಷಲ್ಲಿ ಸಚಿನ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಂಗ್ಲೀಷಲ್ಲಿ ಆಗುತ್ತೆ. ಸಚಿನ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂದರೆ ಸಚಿನ್ ಕ್ರಿಕೆಟ್ ಆಡುತ್ತಿದ್ದಾನೆ ಅಂದರೆ ಸಚಿನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ ಅಷ್ಟೇ. ಸಚಿನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗುತ್ತೆ. ಆಯ್ತಲ್ವಾ? ಹಂಗೆ ಈಗ ಸಾನಿಯಾ ಮಿರ್ಜಾ ಟೆನ್ನಿಸ್ ಆಡುತ್ತಿದ್ದಾಳೆ ಅಂದರೆ ಸಾನಿಯಾ ಮಿರ್ಜಾ ಇಸ್ ಪ್ಲೇಯಿಂಗ್ ಟೆನ್ನಿಸ್ ಅಂತ ಆಗುತ್ತೆ. ಅಂದರೆ ಅದನ್ನು ಮಾದರಿ ಇಟ್ಕೊಂಡು ಮಾಡಿದ್ರೆ ಇದೇ ಸಬ್ಜೆಕ್ಟ್ ಯಾಕೆ ಮಾಡ್ತೀವಪ್ಪ ಅಂದರೆ ಮತ್ತೆ ಈಗ ನೋಡಿ, ಈಗ ಸಚಿನ್ ಕ್ರಿಕೆಟ್ ಆಡುತ್ತಾನೆ ಅಂತ ಇದೆ. ಈಗ ತಾನೆ ಅಂತ ಇದೆ. ನೀವು ಅಲ್ಲಿ ಇರೋ ಸ್ವಲ್ಪ ಅಲ್ಲಿ ಚಾಟ್ಗೆ ಹೋಗಿ ಪ್ರೆಸೆಂಟೆನ್ಸ್ ಚಾಟ್ಗೆ ಮೊದಲನೇ ಚಾಟು ಇದು ಆಕ್ಸಿವರ್ಬ್ ಆದಮೇಲೆ ತೋರಿಸ್ತೀನಿ ಕೊಡಿ. ಫಸ್ಟ್ ತೆಗೀರಿ. ನೀವು ನಿಮ್ಮ ಹತ್ರ ಇದೆಯಲ್ವಾ? ಕೊಡ್ತೀನಿ ಹೇಳ್ತಾ ಕೊಡಲಿ ಇವರು. ನೆಕ್ಸ್ಟ್ ತೆಗೀರಿ. ಈ ಚಾಟ್ಗೆ ಹೋಗಿ ಇದೆಯಲ್ವಾ? ಅಲ್ಲಿ ಈ ಚಾಟ್ ಅಂತ ಇದೆಯಾ? ಅಲ್ಲಿಗೆ ಹೋಗಿ ಇದೆಯಲ್ವಾ? ಅದೇ ಇದೆಯಲ್ವಾ? ಹೀಗೆ ಸಿಂಪಲ್ ಪ್ರೆಸೆನ್ಸಲ್ಲಿ ಏನಿದೆ ಅಲ್ಲಿ? ಹೀಗೆ ತಿನ್ನುತ್ತಾನೆ ನೋಡಿ, ಏನಿದೆ? ಆಡುತ್ತಾನೆ. ಅದೇ ಕಂಟಿನ್ಯೂಸ್ ಏನಿದೆ? ತಿನ್ನುತ್ತಾ ಇದ್ದಾನೆ. ಅಂದರೆ ಅದು ನಿಮಗೆ ಮಾದರಿ. ಅದು ಆಡುತ್ತಾ ಇದ್ದಾನೆ. ಅಲ್ಲಿ ಬರ್ಕೊಳ್ಕೊಬೇಡಿ, ಏನು ಬರ್ಕೊಳ್ಕೊಬೇಡಿ, ಅಲ್ಲೇನು ಮಾಡ್ಕೊಬೇಡಿ. ಆಯ್ತಲ್ವಾ? ನೆಕ್ಸ್ಟ್ ಏನಿದೆ? ತಿಂದಿದ್ದಾನೆ, ಆಡಿದ್ದಾನೆ. ಪರ್ಫೆಕ್ಟ್ ಮೇಲೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಆಗುತ್ತೆ. ಆಡಿದ್ದಾನೆ ಅಂತ ಆಗುತ್ತೆ. ಈ ಆಸ್ ಪ್ಲೇಯರ್ ಕ್ರಿಕೆಟ್ ಅಂತ ಆಗುತ್ತೆ. ಅಂದರೆ ಈ ಕ್ರಿಯಾಪದ ಪ್ರತ್ಯಯ ಹಂಗೆ ಒಂದೇ ಇರುತ್ತೆ. ಧಾತು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ನಾವು ಏನು ಕೆಲಸ ಮಾಡ್ತೀವಿ ಆ ಧಾತು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಅಷ್ಟು ಸಬ್ಜೆಕ್ಟ್ಗೆ ನಾವು ಎಲ್ಲ ಟೆನ್ಸಲ್ಲೂ ನಾವು ಸೆಂಟೆನ್ಸ್ ಮಾಡೋಕೆ ಕಲಿತು ಅಂದರೆ ನೀವು ಏನು ಸೆಂಟೆನ್ಸ್ ಬೇಕಾದ್ರೆ ಮಾಡ್ಬೋದು. ಅಲ್ಲಿ ರೀಪ್ಲೇಸ್ ಮಾಡ್ಕೊಂಡು ಅಲ್ಲಿ ರೀಪ್ಲೇಸ್ ಮಾಡ್ಕೊಂಡು ಅಲ್ಲಿ ಹೊರಬಾಕೊಂಡು ಆಯ್ತು ಅಷ್ಟೇ. ನಿಮ್ಗೆ ಎಲ್ಲ ಸೆಂಟೆನ್ಸ್ ಬಂದೋಗುತ್ತೆ. ಇಷ್ಟು ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡೋಕಪ್ಪ ಅಂತಂದರೆ ನಿಮಗೊಂದು ಎಕ್ಸಾಮ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಅದು ಮಾಡಿ ಏನು ಹೋಮ್ವರ್ಕ್ ಕೊಡ್ತೀನಿ, ಮನೇಲಿ ಮಾಡ್ಕೊಂಬನ್ನಿ. ತೋರಿಸ್ಬೇಕು. ನಾನು ತೋರಿಸ್ಬೇಕಾಗ್ತು ನಿಮಗೆ. ರವಿ ಅಂತ ಒಂದು ಸಬ್ಜೆಕ್ಟ್ ತಗೊಳ್ಳಿ. ರವಿ ಅನ್ನೋದು ಸಬ್ಜೆಕ್ಟು. ರವಿನ ಸಬ್ಜೆಕ್ಟು. ಆಬ್ಜೆಕ್ಟ್ ಬಂದು ಎಕ್ಸಾಮು. ಆಬ್ಜೆಕ್ಟು ಕರ್ತೃ. ಇದು ಅಲ್ಲ, ಇದು ಕರ್ಮ. ಇದು ಕರ್ಮ, ಇದು ಕರ್ತೃ. ಕ್ರಿಯೆ ಬಂದು
ರೈಟು ರೋಟು ರಿಟರ್ನು ರೈಟಿಂಗು. ಇದನ್ನು V1 ಅಂತ ಹೇಳ್ತೀವಿ, ಇದು V2 ಅಂತ ಹೇಳ್ತೀವಿ, V3 ಅಂತ ಹೇಳ್ತೀವಿ, ಇದನ್ನು V4 ಅಂತ ಹೇಳ್ತೀವಿ. V1 V2 V3 V4 ಅಂತ ಹೇಳ್ತೀವಿ. V1 V2 V3 V4 ಅಂತ ಹೇಳ್ತೀವಿ. ಸರಿ, ಈ ಕ್ರಿಯಾಪದಗಳು ಬಳಸಿ, ಈ ಸಬ್ಜೆಕ್ಟ್ ಬಳಸ್ಕೊಂಡು, ಈ ಕರ್ಮಪದ ಬಳಸ್ಕೊಂಡು, ಈ ಕ್ರಿಯಾಪದಗಳು ಬಳಸ್ಕೊಂಡು ಸಿಂಪಲ್ ಪ್ರೆಸೆನ್ಸಲ್ಲಿ, ಕಂಟಿನ್ಯೂಸ್ ಪ್ರೆಸೆನ್ಸಲ್ಲಿ, ಪರ್ಫೆಕ್ಟ್ ಪ್ರೆಸೆನ್ಸಲ್ಲಿ, ಕಂಟಿನ್ಯೂಸ್ ಎಲ್ಲ ಟೆನ್ಸಲ್ಲಿ ನೀವು ಸೆಂಟೆನ್ಸ್ ಮಾಡ್ಕೊಬೇಕಾಗುತ್ತೆ. ಸರಿನಾ? ಎಲ್ಲ ಟೆನ್ಸಲ್ಲಿ ನೀವು ಸೆಂಟೆನ್ಸ್ ಮಾಡ್ಕೊಬೇಕಾಗುತ್ತೆ. ಎಷ್ಟು ಇನ್ನೊಂದು ಕೊಡ್ತೀನಿ ನೋಡ್ರಿ. ಇನ್ನೊಂದು ಕೊಡ್ತೀನಿ. ಪೊಲೀಸ್ ಸಬ್ಜೆಕ್ಟು. ಪೊಲೀಸು ಇದು ಸಬ್ಜೆಕ್ಟು, ಅಂದರೆ ಕರ್ತೃಪದ. ಇದು ಕರ್ಮಪದ ಬಂದು ತೀಫು, ಕರ್ಮ. ಕ್ರಿಯೆ ಬಂದು ಅರೆಸ್ಟ್, ಅರೆಸ್ಟೆಡ್, ಅರೆಸ್ಟಿಂಗ್ ಅಂದರೆ ಇದು V1 V2 V3 V4. ಅರೆಸ್ಟೆಡ್ ಅರೆಸ್ಟಿಂಗ್ ಎಲ್ಲರೂ ಅಷ್ಟೇ. ಪಾಸ್ಟ್ ಟೆನ್ಸ್ ಏನಾದ್ರು V2 ಏನಾದ್ರು ಇಡಿಯಿಂದ ಕೊನೆಗೊಂಡಿದ್ರೆ, V2 ಏನಾದರೂ ಈ ಡಿಯಿಂದ ಕೊನೆಗೊಂಡಿದ್ರೆ V3 ಅದೇ ಇರುತ್ತೆ ನೋಡಿ. ಇಡಿಯಿಂದ ಏನಾಗ ಡಿ ಇರ್ಬೋದು, ಇಲ್ಲ ಇಡಿ ಇರ್ಬೋದು. V2 ಏನಾದರೂ ಡಿಯಿಂದ ಕೊನೆಗೊಂಡಿದ್ರೆ V2 ಅದೇ ಇರುತ್ತೆ. ಸರಿನಾ? ಕೆಲವೊಂದು ಅಭ್ಯಾಸ ನೀವು ಪ್ರಾಕ್ಟೀಸ್ ಮಾಡೋಕೆ, ಕೆಲವೊಂದು ವರ್ಬನ್ನ ಪ್ರಾಕ್ಟೀಸ್ ಮಾಡೋಕೆ ಲೀಸ್ಟ್ ಕೊಡ್ತೀನಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡೋಕೆ ಮಾಡ್ಕೊಂಡು ನೀವು ಸ್ವಂತ ಇಷ್ಟು ಬೇಕಾದ ಸೆನ್ಸ್ ಮಾಡ್ಕೊಬೋದು. ನಿಮಗೆ ಇಷ್ಟ ಆದ ಸೆನ್ಸ್ ನೀವು ಈ ಮಾದರಿಕೆಯನ್ನು ಸೆನ್ಸ್ ಮಾಡ್ಕೊಬೋದು. ಇಷ್ಟು ಮಾಡ್ಕೊಂಡು ಬನ್ನಿ, ಮಾಡ್ಕೊಂಡು ನಾಳೆ ಕ್ಲಾಸಿಗೆ ಬನ್ನಿ. ಹಾಂ, ಅದು ನಿಮ್ಗೆ ನೀವೇ ಕಡೆ